ಹಾಯ್ ಸ್ನೇಹಿತರೆ, ನಾನು ನಂಜನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ರಾಜ್ಯದ ಬೃಹತ್ ನೇಮಕಾತಿಗಳಲ್ಲಿ ಒಂದಾಗಿರುವಂತಹ ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನೋಟಿಫಿಕೇಶನ್ ಹೊರಬಿದ್ದಿದೆ. ಒಟ್ಟು 1000 ಹುದ್ದೆಗಳ ಬೃಹತ್ ನೇಮಕಾತಿಯಾಗಿರುತ್ತೆ. ಸೊ PU ಆದ ನಂತರದಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಎಕ್ಸಾಮ್ ಬರೆಯೋದಕ್ಕೆ ನೀವು ಅರ್ಹರಾಗಿರ್ತೀರಿ. ಹಾಗಾದರೆ ಸ್ನೇಹಿತರೆ, ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಮೊದಲು VA ಅಂತ ಕರಿತಿದ್ವಿ, ಈಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರೆಯುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ 2 ಪೇಪರ್ಸ್ಗಳು ಕಾಮನ್ ಆಗಿದ್ದೇ ಇರ್ತವೆ. ಒಂದು ಕಮ್ಯುನಿಕೇಷನ್ ಪೇಪರ್ ಅಂತ ಇರುತ್ತೆ, ಅದರಲ್ಲಿ ಕನ್ನಡ, ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಇದ್ದರೆ, ಇನ್ನೊಂದು ಜನರಲ್ ಸ್ಟಡೀಸ್ ಪೇಪರಲ್ಲಿ ಇರುತ್ತೆ. ಆ ಜನರಲ್ ಸ್ಟಡೀಸ್ ಪೇಪರಲ್ಲಿ ಹಿಸ್ಟ್ರಿ ಇರುತ್ತೆ, ಎಕನಾಮಿಕ್ಸ್, ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಮತ್ತು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆದಂತಹ ಪಂಚಾಯತ್ ರಾಜ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ಗಳಿದಾವೆ. ಅಲ್ಲಿ 100 ಮಾರ್ಕ್ಸಿನ ಕ್ವಶನ್ಸ್ ಇರುತ್ತೆ ಮತ್ತು ಕಮ್ಯುನಿಕೇಷನ್ ಪೇಪರಲ್ಲಿ 100 ಮಾರ್ಕ್ಸ್ ಇರುತ್ತೆ. ಒಟ್ಟಾರೆ 200 ಮಾರ್ಕ್ಸಿಗೆ ನೀವು ಎಕ್ಸಾಮನ್ನು ತೆಗೆದುಕೊಳ್ತೀರಿ. ಅದರಲ್ಲಿ ಜನರಲ್ ಸ್ಟಡೀಸಲ್ಲಿ ಈ ಜಿಯೋಗ್ರಫಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇರುತ್ತೆ. ಆ ಜಿಯೋಗ್ರಫಿ ವಿಷಯದಲ್ಲಿ ಏನನ್ನು ಕೊಟ್ಟಿದ್ದಾನಂಥೇಳಿ ಹಿಂದಿನ ವಿಡಿಯೋದಲ್ಲಿ ನಾನು ಹೋಲ್ ಸಿಲೆಬಸ್ ಏನಿದೆ ಅಂತ ನಿಮಗೆ ಚರ್ಚೆ ಮಾಡಿಕೊಟ್ಟಿದ್ದೆ. ಸೊ ಆ ಸಿಲೆಬಸ್ ಏನಿದೆಯಪ್ಪ ಅಂದರೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ಅಂತ ಕೊಟ್ಟಿದ್ದೇನೆ. ಅಂದರೆ ಕರ್ನಾಟಕ ಜಿಯೋಗ್ರಫಿ ಪ್ಲಸ್ ಇಂಡಿಯನ್ ಜಿಯೋಗ್ರಫಿಯನ್ನು ನಾವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕು ಅಂಥೇಳಿ ಆ ಒಂದು ಸಿಲೆಬಸ್ಸಲ್ಲಿ ಕೊಟ್ಟಿರುವಂತಹ ಕಾನ್ಸೆಪ್ಟ್ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕ್ಲಾಸ್ 4 ಆಗಿರುತ್ತೆ. ಆ ಕ್ಲಾಸ್ 4ಅಲ್ಲಿ ಇಂಡಿಯನ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಬೇಸಿಕ್ ಕ್ವಶನ್ಸ್ಗಳನ್ನು ಮತ್ತು ಆ ಕ್ವಶನ್ಸ್ ಇರುವಂತಹ ಒಂದು ಬ್ಯಾಕ್ಗ್ರೌಂಡನ್ನು, ಹೋಲ್ ಕಾನ್ಸೆಪ್ಟನ್ನು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನೋಟಿಫೈ ಪಡ್ಕೊಳ್ರಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ಒಂದು ವಿಡಿಯೋ ಸರಣಿಯಲ್ಲಿ ಮೊದಲನೇ ಪ್ರಶ್ನೆ ಏನಾಗಿರುತ್ತೆ ಸ್ನೇಹಿತರೆ, ಪ್ರಶ್ನೆ 1 ಏನಿದೆ ಅಂತ ನೋಡ್ಕೋಬಿಡಿ. ಕೆಳಗಿನ ಯಾವ ಮಣ್ಣು ಗರಿಷ್ಠ ನೀರಿನ ಧಾರಣಾ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಕೇಳಿರೋಂಥದ್ದು. ಹಾಗಾದರೆ ಇಲ್ಲಿ 4 ಮಣ್ಣುಗಳನ್ನು ಕೊಟ್ಟಿದ್ದಾನೆ ನೋಡಿ. ಕೆಂಪು ಮಣ್ಣು ಇದೆ, ರೇಗೂರ್ ಮಣ್ಣು ಅಂತ ಇದೆ, ಮರುಭೂಮಿಯ ಮಣ್ಣು ಮತ್ತು ಲ್ಯಾಟರೇಟ್ ಸಾಯಿಲ್ ಅಂತ ಕಂಡುಬರುತ್ತೆ ಮಣ್ಣಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರವನ್ನು ಫಸ್ಟ್ ಹೇಳ್ಬಿಡ್ತೀನಿ. ಯಾವುದು ಸರಿಯಾಗಿರುವಂಥ ಉತ್ತರಪ್ಪ ಅಂದರೆ ರೇಗೂರ್ ಸಾಯಿಲ್ ಅನ್ನುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ರೇಗೂರ್ ಸಾಯಿಲ್ ಅಂದರೆ ಯಾವ ಮಣ್ಣು ಅಂತ ಕೇಳಿದರೆ ಅದು ಕಪ್ಪು ಮಣ್ಣು ಆಗಿರುತ್ತೆ. ಯಾವ ಮಣ್ಣದು? ಕಪ್ಪು ಮಣ್ಣು ಆಗಿರುತ್ತೆ. ಇದನ್ನೇ ರೇಗೂರ್ ಸಾಯಿಲ್ ಅಂತ ಕರಿತೀವಿ, ಅಥವಾ ಇದನ್ನು ಕಪ್ಪು ಹತ್ತಿಯ ಮಣ್ಣು ಅಂತಲೂ ಕೂಡ ಕರಿತೀವಿ, ಬ್ಲಾಕ್ ಕಾಟನ್ ಸಾಯಿಲ್. ಕಪ್ಪು ಹತ್ತಿ ಮಣ್ಣು ಅಂತ ಕರೆದ್ರು ಅದೇನೆ, ರೇಗೂರ್ ಸಾಯಿಲ್ ಅಂತ ಕರೆದ್ರು ಅಂದ್ರೇ ಕಪ್ಪು ಮಣ್ಣು ಅಂತ ಕರೆದ್ರು ಅದೇನೆ. ಸೊ ನೋಡಿ, ಮೊದಲನೇ ಪ್ರಶ್ನೆಗೆ 2ನೇದು ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ. ಹಾಗಾದರೆ ಈ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಈ ಪ್ರಶ್ನೆ ಇರೋದು ಯಾವ ಚಾಪ್ಟ್ರಿಗೆ ಸಂಬಂಧಪಟ್ಟಂತೆ ಅಂತ ಕೇಳಿದರೆ ನೋಡಿ, ಸಾಯಿಲ್ ಸಿಸ್ಟಮಿಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಆಗಿರುತ್ತೆ. ಹಾಗಾದರೆ ಈ ಭಾರತದಲ್ಲಿರುವಂತಹ ಮಣ್ಣುಗಳ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ ಭಾರತದಲ್ಲಿ ಒಟ್ಟು 8 ವಿಧದ ಮಣ್ಣುಗಳು ಕಂಡುಬರ್ತಾವೆ. ಟೋಟಲ್ ಎಷ್ಟು ವಿಧದ ಮಣ್ಣುಗಳಿದಾವಪ್ಪ ಅಂದರೆ 8 ಟೈಪ್ ಆಫ್ ಸಾಯಿಲ್ಸ್ ಇನ್ ಇಂಡಿಯಾ. ಆ ಭಾರತದಲ್ಲಿ 8 ವಿಧದ ಮಣ್ಣುಗಳಿದೆ ಅಂದರೆ ಯಾವ್ಯಾವ ವಿಧದ ಮಣ್ಣುಗಳು ಭಾರತದಲ್ಲಿ ಕಂಡು ಬರ್ತಾವಂತ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ, ಫಸ್ಟ್ ಸ್ನೇಹಿತರೆ ಒಂದು ಲೀಸ್ಟನ್ನು ತಗೋಬಿಡೋಣ. ಯಾವ ವಿಧದ ಮಣ್ಣುಗಳು ಭಾರತದಲ್ಲಿ ಕಂಡು ಬರ್ತಾವೆ ನೋಡಿ. ಆ 8 ವಿಧದ ಮಣ್ಣುಗಳು ಯಾವ್ಯಾವ್ದಿದೆ ಅಂತ ನೋಡಿದಾಗ ಫಸ್ಟ್ ಕಂಡುಬರೋದು ಮೆಕ್ಕಲು ಮಣ್ಣು ಕಂಡುಬರುತ್ತೆ. ಓಕೆ, ಮೆಕ್ಕಲು ಮಣ್ಣು. ಸೊ 2ನೇ ಮಣ್ಣು ಯಾವುದಿದೆಯಪ್ಪ ಅಂದರೆ ಕೆಂಪು ಮಣ್ಣು ಕಂಡುಬರುತ್ತೆ, ಕೆಂಪು. 3ನೇ ಮಣ್ಣು ಕಂಡುಬರುತ್ತೆ ಕಪ್ಪು ಮಣ್ಣು. ಸೊ 4ನೇ ಮಣ್ಣು ಕಂಡುಬರುವಂಥದ್ದು ಲ್ಯಾಟರೇಟ್ ಸಾಯಿಲ್, ಲ್ಯಾಟರೇಟ್ ಸಾಯಿಲ್ ಅಥವಾ ಜಂಬಿಟ್ಟಿಗೆ ಮಣ್ಣು. 5ನೇ ಪ್ರಮುಖವಾದಂತಹ ಮಣ್ಣು ಯಾವುದಪ್ಪ ಅಂದರೆ ಮರುಭೂಮಿಯ ಮಣ್ಣು ಅಂತ ಕಂಡುಬರುತ್ತೆ, ಮರುಭೂಮಿಯ ಮಣ್ಣು. ನೆಕ್ಸ್ಟು 6ನೇ ಸಾಯಿಲ್ ಯಾವುದಪ್ಪ ಅಂದರೆ ಪರ್ವತ ಮಣ್ಣು ಅಂತ ಕಂಡುಬರುತ್ತೆ, ಮೌಂಟೇನ್ ಸಾಯಿಲ್, ಪರ್ವತ ಮಣ್ಣು. ಸೊ 7ನೇ ಮಣ್ಣು ಯಾವುದಪ್ಪ ಅಂದರೆ ಲವಣ, ಲವಣ ಅಥವಾ ಕ್ಷಾರೀಯ ಮಣ್ಣು ಅಂತ ಕಂಡುಬರುತ್ತೆ. ನೆಕ್ಸ್ಟ್ 8ನೇದು ಪಿಟಿ ಸಾಯಿಲ್ ಅಂತ ಕರಿತೀವಿ ಅಥವಾ ಜೌಗು ಮಣ್ಣು ಅಂತ ಕರೀತಾರೆ.
ಜೌಗು ಮಣ್ಣು ಅಂತಲೂ ಕೂಡ ಕರಿತೀವಿ. ನೋಡಿ, ಭಾರತದಲ್ಲಿ ಓವರಾಲ್ ನೋಡಿದಾಗ ಎಷ್ಟು ವಿಧದ ಮಣ್ಣುಗಳು ಕಂಡುಬರ್ತಾವೆ ಅಂದರೆ 8 ವಿಧದ ಮಣ್ಣುಗಳು ಕಂಡುಬರ್ತಾವೆ. ಆ 8 ವಿಧದ ಮಣ್ಣುಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಯಾವ್ಯಾವ ಮಣ್ಣು ಎಲ್ಲೆಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ. ಈ ಏರಿಯಾ ಏನಿದೆಯಲ್ಲ ಇದನ್ನು ಮೌಂಟೇನ್ ಸಾಯಿಲ್ ಅಂತ ಕರಿತೀವಿ. ಇದು ಯಾವುದಿದು? ಪರ್ವತ ಮಣ್ಣಾಗಿರುತ್ತೆ. ಕ್ಲಿಯರ್? ಇದು ಪರ್ವತ ಮಣ್ಣಾಗಿರುತ್ತೆ. ನೆಕ್ಸ್ಟ್ ಎರಡನೇದು ಏರಿಯಾ ಏನು ಕಾಣಿಸ್ತಾ ಇದೆಯಲ್ಲ, ಇವಿಷ್ಟು ಸಾಯಿಲ್ ಯಾವುದಪ್ಪ ಅಂತ ಕೇಳಿದರೆ ನೋಡಿ, ಇದು ಅಲುವಿಯಲ್ ಸಾಯಿಲ್ ಆಗಿರುತ್ತೆ. ಅಂದರೆ ಯಾವುದಿದು? ಮೆಕ್ಕಲು ಮಣ್ಣು ಆಗಿರುತ್ತೆ. ಇಲ್ಲೂ ಕೂಡ ಕಂಡುಬರುತ್ತೆ ಮೆಕ್ಕಲು ಮಣ್ಣು. ಕ್ಲಿಯರ್? ಇದು ಮೆಕ್ಕಲು ಮಣ್ಣು ಕಂಡುಬರುತ್ತೆ. ನೆಕ್ಸ್ಟು ಮೂರನೇ ಸಾಯಿಲಿಗೆ ಹೋದಾಗ ಇದು ಮರುಭೂಮಿಯ ಮಣ್ಣು ಡೆಸರ್ಟ್ ಸಾಯಿಲ್ ಅಂತ ಕರಿತೀವಿ, ಅಥವಾ ಏರ್ಡ್ ಸಾಯಿಲ್ ಅಂತಲೂ ಕೂಡ ನಾವು ಕರಿಬೋದು. ನೆಕ್ಸ್ಟ್ ಸ್ನೇಹಿತರೆ, ಈ ಏರಿಯಾ ಕಾಣಿಸ್ತಾ ಇದೆಯಲ್ಲ, ಈ ಏರಿಯಾದಲ್ಲಿರುವಂತಹ ಮಣ್ಣು ಯಾವುದು ಅಂತ ಕೇಳಿದರೆ ಇದು ಕಪ್ಪು ಮಣ್ಣಾಗಿರುತ್ತೆ. ಕಪ್ಪು ಮಣ್ಣು. ನೆಕ್ಸ್ಟ್ ಸ್ನೇಹಿತರೆ, ಇದು ಕೆಂಪು ಮಣ್ಣಾಗಿರುತ್ತೆ. ಕೆಂಪು ಮಣ್ಣನ್ನು ನಾವು ನೋಡ್ಬೋದು. ಹಾಗೆ ಸ್ನೇಹಿತರೆ, ಇಲ್ಲಿದೆಯಲ್ಲ, ಸೊ ಈ ಏರಿಯಾದಲ್ಲಿ ಕಂಡುಬರೋದೇ ಲ್ಯಾಟರೇಟ್ ಸಾಯಿಲ್, ಜಂಬಿಟ್ಟಿಗೆ ಮಣ್ಣು ಕಂಡುಬರುತ್ತೆ. ಇಲ್ಲೆಲ್ಲ ಇದೆಯಲ್ಲ, ಇವೆಲ್ಲ ಲ್ಯಾಟರೇಟ್ ಸಾಯಿಲ್ ಆಗಿರುತ್ತೆ. ಕ್ಲಿಯರ್? ಇವೆಲ್ಲ ಜಂಬಿಟ್ಟಿಗೆ ಮಣ್ಣಿನ ಪ್ರದೇಶಗಳಾಗಿರೋದನ್ನು ನೋಡ್ಬೋದು. ಹಾಗೆ ಆ ಮೌಂಟೇನ್ಸ್ ಸಾಯಿಲ್ ಗೊತ್ತಾಯ್ತು ನಮಗೆ. ಈ ಲವಣ ಮತ್ತು ಕ್ಷಾರಿಯ ಮಣ್ಣು ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ, ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚು ನೀರಾವರಿಗೆ ಒಳಪಟ್ಟಿರುವಂತಹ ಕೃಷಿ ಭೂಮಿ ಇರುತ್ತೋ ಆ ಪ್ರದೇಶದಲ್ಲಿ ಕಂಡುಬರುವಂಥ ಮಣ್ಣು ಯಾವುದು? ಲವಣ ಮತ್ತು ಕ್ಷಾರಿಯ ಮಣ್ಣು ಕಂಡುಬರುತ್ತೆ. ಇಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಹೆಚ್ಚಾಗಿರೋದ್ರಿಂದ ಆ ಮಣ್ಣು ಏನಾಗಿರುತ್ತಪ್ಪ ಅಂದರೆ ಉಪ್ಪಿನಿಂದ ಕೂಡಿರೋದನ್ನು ನೋಡ್ತೀವಿ. ಜೌಗು ಮಣ್ಣು ಅಂತ ಒಂದು ಕಂಡುಬರುತ್ತೆ. ಇದು ಕರಾವಳಿ ತೀರ ಪ್ರದೇಶದ ಭಾಗದಲ್ಲಿ ಕಂಡುಬರುತ್ತೆ. ಆ ಕೋಸ್ಟಲ್ ಏರಿಯಾದಲ್ಲಿ ಕಂಡುಬರುವಂತಹ ಮಣ್ಣನ್ನು ನಾವು ಜೌಗು ಮಣ್ಣು ಅಂತ ಕರಿತೀವಿ. ಮತ್ತು ಕೆರೆ ಆಗಿರ್ಬೋದು, ಸರೋವರ ಆಗಿರ್ಬೋದು, ಆ ಭಾಗದಲ್ಲೂ ಕೂಡ ಕಂಡುಬರುವಂತಹ ಮಣ್ಣನ್ನು ಜೌಗು ಮಣ್ಣು ಅಂತಲೇ ನಾವು ಕರಿಬೋದು. ಪಿಟಿ ಸಾಯಿಲ್ ಅಂತ ಕರಿತೀವಿ. ಜೌಗು ಮಣ್ಣು ಅಂದರೆ ಪಿಟಿ ಸಾಯಿಲ್ ಅಂತಲೇ ಕರಿತೀವಿ. ಸೊ ಇವು ಭಾರತದಲ್ಲಿರುವಂತಹ 8 ವಿಧದ ಮಣ್ಣುಗಳು. ಹಾಗಾದರೆ ಈ 8 ವಿಧದ ಮಣ್ಣುಗಳ ಇಂಪಾರ್ಟೆಂಟ್ ಏನೇನು ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ, ಈ 8 ವಿಧದ ಮಣ್ಣುಗಳಲ್ಲಿ ಈ ಭಾರತದಲ್ಲಿ ಅತಿ ಹೆಚ್ಚು ಕಂಡುಬರುವಂತಹ ಮಣ್ಣು ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಕಂಡುಬರುವಂಥ ಮಣ್ಣು ಯಾವುದಪ್ಪ ಅಂದರೆ ಮೆಕ್ಕಲು ಮಣ್ಣು ಕಂಡುಬರುತ್ತೆ. ಕೆಂಪು ಮಣ್ಣು ಈ ಗ್ರಾನೈಟ್ ಶಿಲೆಗಳ ಶಿಥಿಲೀಕರಣದಿಂದ ನಿರ್ಮಾಣವಾಗುತ್ತೆ. ಕಪ್ಪು ಮಣ್ಣು ಬಸಾಲ್ಟ್ ಶಿಲೆಗಳ ಶಿಥಿಲೀಕರಣದಿಂದ ನಿರ್ಮಾಣವಾಗುತ್ತೆ. ಮರುಭೂಮಿಯ ಮಣ್ಣು ಹೆಚ್ಚು ಉಷ್ಣಾಂಶ, ಕಡಿಮೆ ಮಳೆ ಬೀಳೋದ್ರಿಂದ ನಿರ್ಮಾಣವಾಗುತ್ತೆ. ಹಾಗೆ ಲ್ಯಾಟರೇಟ್ ಸಾಯಿಲ್ ಹೇಗಾಗತ್ತಪ್ಪ ಅಂದರೆ ಹೈ ಟೆಂಪ್ರೇಚರ್, ಹೈ ರೈನ್ಫಾಲ್, ಹೆಚ್ಚು ಮಳೆ ಮತ್ತು ಹೆಚ್ಚು ಉಷ್ಣಾಂಶ ಇರೋದಂತಹ ಪ್ರದೇಶಗಳಲ್ಲಿ ಕಂಡುಬರುವಂಥ ಮಣ್ಣು ಯಾವುದಪ್ಪ ಅಂದರೆ ಅದು ಲ್ಯಾಟರೇಟ್ ಸಾಯಿಲ್ ಆಗಿರುತ್ತೆ. ಓಕೆ, ಸೊ ಈ ರೀತಿ ಭಾರತದ ಮಣ್ಣುಗಳನ್ನು 8 ವಿಧವಾಗಿ ನಾವು ಡಿವೈಡ್ ಮಾಡ್ಕೊಳ್ತೀವಿ. ಅದರ ಕಾನ್ಸೆಪ್ಟನ್ನು ನಾವು ಕ್ಲಿಯರ್ ಮಾಡಿಕೊಂಡ್ರೆ, ಸೊ ಈಗ ಎಕ್ಸಾಮಲ್ಲಿ ಬರುವಂತಹ ಸಾಯಿಲ್ ರಿಲೇಟೆಡ್ ಕ್ವಶನ್ಸನ್ನು ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೋಡಿ, ವಿಶ್ವ ಮಣ್ಣು ದಿನ ಯಾವಾಗ ಅಂತ ಕೇಳಿದರೆ ಡಿಸೆಂಬರ್ 5 ವಿಶ್ವ ಮಣ್ಣು ದಿನ ಅಂತಲೇ ಕರಿತೀವಿ. ಭಾರತದ ಮಣ್ಣು ಸಂಶೋಧನಾ ಕೇಂದ್ರ ಎಲ್ಲಿದೆಯಪ್ಪ ಅಂದರೆ ಮಧ್ಯಪ್ರದೇಶದ ಭೂಪಾಲಲ್ಲಿ ಕಂಡುಬರುತ್ತೆ. ಇಂಡಿಯನ್ ಸಾಯಿಲ್ ರಿಸರ್ಚ್ ಸೆಂಟರ್ ಎಲ್ಲಿದೆಯಪ್ಪ ಅಂದರೆ ಮಧ್ಯಪ್ರದೇಶದ ಭೂಪಾಲಲ್ಲಿ ಕಂಡುಬರೋದನ್ನು ನಾವು ನೋಡ್ಬೋದು. ಮಣ್ಣು ಹೇಗೆ ನಿರ್ಮಾಣವಾಯಿತು ಅಂತ ಕೇಳಿದರೆ ಶಿಲೆಗಳ ಶಿಥಿಲೀಕರಣದಿಂದ ಮಣ್ಣು ನಿರ್ಮಾಣವಾಗತ್ತೆ. ಕ್ಲಿಯರ್? ಸೊ ಇಷ್ಟು ಕೂಡ ಈ ಸಾಯಿಲ್ ರಿಲೇಟೆಡ್ ಕಾನ್ಸೆಪ್ಟನ್ನು ನೀವು ಕ್ಲಿಯರ್ ಮಾಡಿಕೊಡ್ರಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಭಾರತದಲ್ಲಿ ಯಾವ ರೀತಿಯ ಅರಣ್ಯಗಳು ಅತಿ ಹೆಚ್ಚು ಶೇಕಡಾವಾರು ಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ ಅಂತ ಇದೆ. ಉಷ್ಣವಲಯದ ಪಥಶೀಲನ ಅಂತ ಇದೆ, ಸವನ್ನ ಮರುಭೂಮಿಯ ಸಸ್ಯವರ್ಗ ಅಂತ ಇದೆ, ಸಮಭಾಜಕ ವೃತ್ತದ ನಿತ್ಯ ಹರಿದ್ವರ್ಣ, ಉಷ್ಣವಲಯದ ಮಳೆಕಾಡು ಅಂತ ಕಂಡುಬರುತ್ತೆ. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಉಷ್ಣವಲಯದ ಪಥಶೀಲನ ಕಾಡುಗಳು ಅಂತ ಕರಿತೀವಿ, ಅಥವಾ ಪಥಶೀಲನ ಅಂತ ಅಂದರೆ ಎಲೆ ಉದುರುವ ಕಾಡುಗಳು, ಡೆಸಿಡ್ಯೂಸ್ ಫಾರೆಸ್ಟ್ ಅಂತಲೇ ಕರೆಯುವಂಥದ್ದು. ಹಾಗಾದರೆ ಭಾರತದಲ್ಲಿ ಅತಿ ಹೆಚ್ಚು ಕಂಡುಬರುವಂತಹ ಅರಣ್ಯ ಯಾವುದು ಅಂತ ಕೇಳಿದರೆ ಉಷ್ಣವಲಯದ ಎಲೆ ಉದುರುವ ಕಾಡುಗಳು ಭಾರತದಲ್ಲಿ ಹೆಚ್ಚಾಗಿ ಕಂಡುಬರ್ತವೆ. ಹಾಗಾಗಿ ಇದು ನಮಗಿಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು. ನಮ್ಮ ಭಾರತದಲ್ಲಿ ಯಾವ ವಿಧದ ಮಣ್ಣುಗಳು, ಯಾವ ವಿಧದ ಸಸ್ಯವರ್ಗಗಳು ಕಂಡುಬರ್ತವೆ ನೋಡಿ. ಈ ಭಾಗ ಏನು ಕಾಣಿಸ್ತಾ ಇದೆಯಲ್ಲ, ಇದಿಷ್ಟು ಏರಿಯಾನು ಕೂಡ ಭಾರತದಲ್ಲಿ ಕಂಡುಬರುವಂತಹ ಎಲೆ ಉದುರುವ ಕಾಡುಗಳು. ಹಾಗಾಗಿ ಇದು ನೋಡಿ ಭಾರತದಲ್ಲಿ ಅತಿ ವಿಸ್ತಾರವಾಗಿ ಹರಡ್ಕೊಂಡಿದೆ, ಡೆಸಿಡ್ಯೂಸ್ ಫಾರೆಸ್ಟ್ ಅಂತಲೇ ಕರಿತೀವಿ.
ಯಾವ ಡೆಸಿಡ್ಯೂಸ್ ಫಾರೆಸ್ಟ್ ಅಂದರೆ ಟ್ರೋಪಿಕಲ್ ಡೆಸಿಡ್ಯೂಸ್ ಫಾರೆಸ್ಟ್, ಉಷ್ಣವಲಯದ ಎಲೆ ಉದುರುವ ಕಾಡುಗಳು ಅಂತಲೇ ಕರೆಯೋದು. ಹಾಗೆ ಸ್ನೇಹಿತರೆ ಈ ಭಾಗ ಇಲ್ಲಿ ಗ್ರೀನ್ ಕಲರಲ್ಲಿ ಇದೆಯಲ್ಲ, ಇದನ್ನು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕರಿತೀವಿ. ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್ ಆಗಿರುತ್ತೆ. ಇವೆಲ್ಲ ಎವರ್ ಗ್ರೀನ್ ಫಾರೆಸ್ಟ್. ಈ ಗ್ರೀನ್ ಕಲರಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇದನ್ನು ಎವರ್ ಗ್ರೀನ್ ಫಾರೆಸ್ಟ್ ಅಂತ ಕರಿತೀವಿ. ಹಾಗೆ ಸ್ನೇಹಿತರೆ ಇಲ್ಲಿದೆಯಲ್ಲ, ಈ ಪಾರ್ಟು ಇಷ್ಟು ಏರಿಯಾ ಮತ್ತು ಈ ಏರಿಯಾವನ್ನು ಮೌಂಟೇನ್ ಫಾರೆಸ್ಟ್ ಅಂತ ಕರಿತೀವಿ. ಪರ್ವತ ಸಸ್ಯವರ್ಗ ಅಂತ ಕರಿತೀವಿ. ಮೌಂಟೇನ್ ಫಾರೆಸ್ಟ್ ಆಗಿರುತ್ತೆ. ಈ ಭಾಗ ಮೌಂಟೇನ್ ಫಾರೆಸ್ಟನ್ನು ನೋಡ್ತೀವಿ. ಹಾಗೆ ಸ್ನೇಹಿತರೆ ಈ ಭಾಗದಲ್ಲಿ ನೋಡಿದರೆ ಮರುಭೂಮಿಯ ಸಸ್ಯವರ್ಗ ಕಂಡುಬರುತ್ತೆ. ಡೆಸರ್ಟ್ ಫಾರೆಸ್ಟನ್ನು ನಾವಿಲ್ಲಿ ನೋಡ್ಬೋದು, ಆರ್ ಡೆಸರ್ಟ್ ವೆಜಿಟೇಷನ್ ಕಂಡು ಬರುತ್ತೆ. ನೆಕ್ಸ್ಟ್ ಸ್ನೇಹಿತರೆ ಈ ಭಾಗದಲ್ಲಿ ಇದೆಯಲ್ಲ, ಇದನ್ನು ಕುರುಚಲು ಗಿಡಗಳು ಅಂತ ಕರಿತೀವಿ. ಸ್ಕ್ರಬ್ ಅಂತ ಕರೆಯುವಂಥದ್ದು ಈ ಫಾರೆಸ್ಟ್ ಈ ಏರಿಯಾದಲ್ಲಿ ಕಂಡುಬರುತ್ತೆ. ಕುರುಚಲು ಗಿಡಗಳು ಅಥವಾ ಹುಲ್ಲುಗಾವಲು ಕಂಡುಬರುವಂತಹ ಒಂದು ಏರಿಯಾ ಈ ಭಾಗದಲ್ಲಿ ನಾವು ನೋಡ್ತೀವಿ. ಹಾಗೆ ಸ್ನೇಹಿತರೆ ಕರಾವಳಿ ತೀರ ಪ್ರದೇಶದಲ್ಲಿ ಈ ಭಾಗದಲ್ಲಿ ಕಂಡುಬರುವಂಥದ್ದು ಯಾವ ಫಾರೆಸ್ಟ್ ಅಂತ ಕೇಳಿದರೆ, ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ಗಳು ಕಂಡುಬರ್ತವೆ. ಮ್ಯಾಂಗ್ರೋವ್ ಫಾರೆಸ್ಟ್ಗಳು ಕಂಡುಬರ್ತಾವೆ. ಇವು ಭಾರತದಲ್ಲಿ ಕಂಡುಬರುವಂತಹ ಪ್ರಮುಖ ಸ್ವಾಭಾವಿಕ ಸಸ್ಯವರ್ಗಗಳ ಬಗ್ಗೆ ನಾವು ತಿಳ್ಕೊಂಡಿರಬೇಕಾಗತ್ತೆ. ಅದರಲ್ಲಿ ಅತಿ ಹೆಚ್ಚು ಯಾವುದು ಅಂತ ಕೇಳಿದರೆ ಯಾವುದಾಗಿರುತ್ತೆ? ಉಷ್ಣವಲಯದ ಪದಶೀಲನ ಅಥವಾ ಎಲೆ ಉದುರುವ ಕಾಡುಗಳು, ಟ್ರಾಪಿಕಲ್ ಡೆಸಿಡ್ಯೂಸ್ ಫಾರೆಸ್ಟ್ ಅನ್ನುವಂಥದ್ದು ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಏರಿಯಾ ಕಂಡುಬರೋದನ್ನು ನೋಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ ಮೂರನೇ ಪ್ರಶ್ನೆಗೆ ಹೋಗೋಣ. ಸುಂದರ್ಬನ್ನಲ್ಲಿರುವಂತಹ ಅರಣ್ಯವನ್ನು ಏನೆಂದು ಕರೆಯುತ್ತಾರೆ? ಆ ಸುಂದರ್ಬನ್ನಲ್ಲಿರುವಂಥ ಅರಣ್ಯವನ್ನು ಎಂದು ಕರೆಯುತ್ತಾರೆ ಅಂತ ಇದೆಯಲ್ಲ, ಯಾವ ರೀತಿ ಹೆಸರುಗಳಿಂದ ಕರಿತೀವಿ? ಕುರುಚಲು ಕಾಡು ಅಂತ ಕರಿತೀವ, ಸ್ಕ್ರಬ್ ಅಂತ ಕರಿತೀವ ಅಂತ ಕೇಳಿರುವಂಥದ್ದು. ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಕರಿತೀವ, ಪತಶೀಲನ ಕಾಡು. ಇವುಗಳಲ್ಲಿ ಯಾವುದೂ ಇಲ್ಲ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಕರಿತೀವಿ. ನೋಡಿ, ಸುಂದರ್ಬನ್ ಎನ್ನುವಂತಹ ಫಾರೆಸ್ಟು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ, ಈ ಫಾರೆಸ್ಟ್ ಕಂಡುಬರುವಂಥದ್ದು ವೆಸ್ಟ್ ಬೆಂಗಾಲಲ್ಲಿ ಕಂಡುಬರುತ್ತೆ. ಎಲ್ಲಿದೆ ಇದು? ಪಶ್ಚಿಮ ಬಂಗಾಳದಲ್ಲಿ ಕಂಡುಬರೋದು. ಆ ಪಶ್ಚಿಮ ಬಂಗಾಳ ಭಾಗದಲ್ಲಿದೆ ಅಂತ ಕೇಳಿದರೆ ಇಲ್ಲಿ ಯಾವ ನದಿ ಭಾಗದಲ್ಲಿ ಕಂಡುಬರುತ್ತೆ? ಗಂಗಾ ಪ್ಲಸ್ ಬ್ರಹ್ಮಪುತ್ರ ನದಿ ಮುಖಜ ಭೂಮಿಯಲ್ಲಿ ಕಂಡುಬರುತ್ತೆ. ಗಂಗಾ ಮತ್ತು ಬ್ರಹ್ಮಪುತ್ರ ರಿವರ್ ಡೆಲ್ಟಾದಲ್ಲಿ ಕಂಡುಬರುತ್ತೆ. ಇದು ಪ್ರಪಂಚದ ಅತಿ ದೊಡ್ಡ ನದಿ ಮುಖಜ ಭೂಮಿನೂ ಕೂಡ ಹೌದು. ಈ ಏರಿಯಾದಲ್ಲಿ ಸುಂದರ್ಬನ್ ಫಾರೆಸ್ಟ್ ಕಂಡುಬರುತ್ತೆ. ಆ ಸುಂದರ್ಬನ್ ಫಾರೆಸ್ಟಲ್ಲಿ ಯಾವ ಮರ ಕಂಡುಬರುತ್ತೆ ಅಂದರೆ ಸುಂದರಿ ಎಂಬ ಮರ ಕಂಡುಬರುತ್ತೆ. ಆ ಸುಂದರಿ ಎಂಬ ಮರ ಕಂಡುಬರೋದ್ರಿಂದ ಇದನ್ನು ಸುಂದರ್ಬನ್ ಫಾರೆಸ್ಟ್ ಅಂತಲೇ ಕರಿತೀವಿ. ಹಾಗಾದರೆ ಈ ಸುಂದರ್ಬನ್ ಫಾರೆಸ್ಟ್ ಹೇಗಿರುತ್ತೆ ಅದನ್ನು ನಾವು ನೋಡೋದಾದರೆ ಸ್ನೇಹಿತರೆ, ಇದೇ ಮ್ಯಾಂಗ್ರೋವ್ ಫಾರೆಸ್ಟ್ ಆಗಿರುತ್ತೆ. ಈ ಮ್ಯಾಂಗ್ರೋವ್ ಫಾರೆಸ್ಟ್ ಹೇಗಿರುತ್ತೆ ಅಂತ ನೋಡಿ, ಇಲ್ಲಿ ಮರಗಳು ಬೆಳೆಯುತ್ತವೆ, ಅದರ ರಂಬೆ ಕೊಂಬೆಗಳೆಲ್ಲವೂ ಕೂಡ ನೀರಿನಲ್ಲಿ ಜೋತ್ ಹೊಡಿತಾ ಇರ್ತವೆ. ನೋಡಿ, ನೀರಿನಲ್ಲಿ ಮುಳುಗಿರ್ತವೆ. ಆ ನೀರಿನಲ್ಲಿ ಮಣ್ಣಿನಲ್ಲಿರೋದಿಲ್ಲ, ನೀರಿನ ಮೇಲೇ ಇವು ತೇಲ್ತಾ ಇರ್ತವೆ. ಅದರ ಮೇಲೆ ಬದುಕುವಂತಹ ಒಂದು ಸಸ್ಯವರ್ಗ ಆಗಿರುತ್ತೆ. ಇಲ್ಲಿ ಸಿಹಿ ನೀರು ಪ್ಲಸ್ ಉಪ್ಪು ನೀರು, ಫ್ರೆಶ್ ಅಂಡ್ ಸಾಲ್ಟ್ ವಾಟರ್ ಎರಡು ಎಲ್ಲಿ ಮಿಕ್ಸ್ ಆಗಿರುತ್ತೋ, ಇಲ್ಲಿ ಕೋಸ್ಟಲ್ ವಾಟರ್ ಇರುತ್ತೆ ಪ್ಲಸ್ ರಿವರ್ ವಾಟರ್ ಇರುತ್ತೆ, ಎರಡು ಮಿಕ್ಸ್ ಆಗುವಂಥ ಏರಿಯಾದಲ್ಲಿ ಈ ಮ್ಯಾಂಗ್ರೋವ್ ಫಾರೆಸ್ಟ್ ಅನ್ನೋದು ಡೆವಲಪ್ ಆಗಿರೋದನ್ನು ನಾವು ನೋಡ್ಬೋದು. ಸೊ ಇದನ್ನೇ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತಲೇ ನಾವು ಕರಿತೀವಿ. ಇದನ್ನು ಸುಂದರ್ಬನ್ ಫಾರೆಸ್ಟ್ ಅಂತ ವೆಸ್ಟ್ ಬೆಂಗಾಲ್ ಭಾಗದಲ್ಲಿ ಕರೆಯುವಂಥದ್ದು. ರೈಟ್, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ವಿಶ್ವದ ಅತಿ ಉದ್ದದ ಅಣೆಕಟ್ಟು ಯಾವುದು ಅಂತ ಕೇಳಿದ್ದಾನೆ. ವಿಚ್ ಇಸ್ ದ ಲಾಂಗೆಸ್ಟ್ ಡ್ಯಾಮ್ ಇನ್ ದ ವರ್ಲ್ಡ್ ಅಂತ ಕೇಳಿದ್ದಾನೆ. 4 ಆಪ್ಷನ್ ಇದ್ದಾವೆ. ಒಂದು ಬಾಕ್ರಾ ನಂಗಾಲ್ ಅಂತ ಇದೆ, ಹಿರಾಕುಡ್, ತೆಹರಿ, ನಾಗಾರ್ಜುನ ಸಾಗರ್ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಪ್ರಪಂಚದ ಅತಿ ಉದ್ದವಾದಂತಹ ಅಣೆಕಟ್ಟು ಯಾವುದಪ್ಪ ಅಂದರೆ ಹಿರಾಕುಡ್ ಜಲಾಶಯ. ಸರಿ, ಈ ಹಿರಾಕುಡ್ ಡ್ಯಾಮ್ ಬಗ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೇನು ಇಂಪಾರ್ಟೆಂಟು? ಹಿರಾಕುಡ್ ಜಲಾಶಯವನ್ನು ಯಾವ ನದಿಗೆ ಕಟ್ಟಿರೋದು ಅಂತ ಕೇಳಿದರೆ, ಇದನ್ನು ಕಟ್ಟಿರುವಂಥದ್ದು ಮಹಾನದಿಗೆ ಕಟ್ಟಿರುವಂತಹ ಒಂದು ಜಲಾಶಯ. ಮಹಾನದಿಗೆ ಕಟ್ಟಿರುವಂತಹ ಒಂದು ಜಲಾಶಯವಾಗಿರುತ್ತೆ. ಹಾಗಾದರೆ ಹಿರಾಕುಡ್ ಜಲಾಶಯ ಅತಿ ಉದ್ದವಾದಂತಹ ಜಲಾಶಯ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ, ಇದು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ. ಒಡಿಸ್ಸಾ ರಾಜ್ಯದ ಸಂಬಾಲ್ಪುರದಲ್ಲಿ ಕಂಡುಬರುತ್ತೆ. ಇದರ ಒಟ್ಟು ಉದ್ದ ಎಷ್ಟಪ್ಪ ಅಂದರೆ 4801 ಮೀಟರಷ್ಟು ಉದ್ದವನ್ನು ಹೊಂದಿದೆ.
ಇದು ಹಿರಾಕುಡ್ ಜಲಾಶಯದ ಬಗ್ಗೆ ಇಷ್ಟು ಮಾಹಿತಿಯನ್ನು ನಾವು ತಿಳ್ಕೋಬೇಕು. ಪ್ರಪಂಚದ ಅತಿ ಉದ್ದ ಜಲಾಶಯ ಅಂತ ಕರಿತೀವಿ. ಬಾಕ್ರಾ ನಂಗಾಲ್ ಜಲಾಶಯ ಅನ್ನುವಂಥದ್ದು ಯಾವ ನದಿಗೆ ಕಟ್ಟಿರೋದಪ್ಪ ಅಂದರೆ ಸೆಟ್ಲೇಜ್ ನದಿಗೆ ಕಟ್ಟಿರೋದು. ರಿವರ್ ಯಾವುದು? ಸೆಟ್ಲೇಜ್ ನದಿಗೆ ಕಟ್ಟಿರೋದು. ಬಾಕ್ರಾ ನಂಗಾಲ್ ಜಲಾಶಯ ಎಲ್ಲಿದೆಯಪ್ಪ ಅಂತ ಕೇಳಿದರೆ ಹಿಮಾಚಲ್ ಪ್ರದೇಶದಲ್ಲಿ ಕಂಡುಬರುತ್ತೆ. ಹಿಮಾಚಲ್ ಪ್ರದೇಶದಲ್ಲಿ ಕಂಡುಬರುವಂಥದ್ದು. ಇದರ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ಭಾರತದ 2ನೇ ಅತಿ ಎತ್ತರವಾದ ಜಲಾಶಯ. ಸೆಕೆಂಡ್ ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಅಂತ ಕೇಳಿದರೆ ಅದು ಯಾವುದಪ್ಪ ಅಂದರೆ ಬಾಕ್ರಾ ನಂಗಾಲ್ ಜಲಾಶಯ. ಹಾಗಾದರೆ ಈ ಬಾಕ್ರಾ ನಂಗಾಲ್ ಜಲಾಶಯವನ್ನು ಗೋವಿಂದ ಸಾಗರ ಜಲಾಶಯ ಅಂತ ಕರೀತಾರೆ. ಗೋವಿಂದ ಸಾಗರ ಡ್ಯಾಮ್ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್ ನೋಡಿ, ತೆಹರಿ ಅಣೆಕಟ್ಟು ಅಂತ ಇದೆ. ತೆಹರಿ ಡ್ಯಾಮನ್ನು ಯಾವ ನದಿಗೆ ಕಟ್ಟಿರೋದಪ್ಪ ಅಂದರೆ ರಿವರ್ ಭಾಗೀರಥಿ. ರಿವರ್ ಯಾವುದು? ಭಾಗೀರಥಿ. ಆ ಜಲಾಶಯ ಯಾವ ಸ್ಟೇಟಲ್ಲಿದೆ ಅಂತ ಕೇಳಿದರೆ ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ. ತೆಹರಿ ಎಂಬ ಗ್ರಾಮದಲ್ಲಿ ಈ ಒಂದು ಜಲಾಶಯ ಕಂಡುಬರೋದ್ರಿಂದ ಇದನ್ನು ತೆಹರಿ ಡ್ಯಾಮ್ ಅಂತಲೇ ಕರಿತೀವಿ. ಇದರ ಇಂಪಾರ್ಟೆಂಟ್ ಏನು? ಇದು ಭಾರತದ ಅತಿ ಎತ್ತರವಾದ ಜಲಾಶಯವಾಗಿರುತ್ತೆ. ಯಾವುದು ಅಂತ ಕೇಳಿದರೆ ಅದು ತೆಹರಿ ಡ್ಯಾಮ್. ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಯಾವುದು? ತೆಹರಿ ಡ್ಯಾಮ್. ಕ್ಲಿಯರ್? ನೆಕ್ಸ್ಟ್ ನಾಗಾರ್ಜುನ ಸಾಗರ ಅಣೆಕಟ್ಟು. ಈ ನಾಗಾರ್ಜುನ ಸಾಗರ ಅಣೆಕಟ್ಟು ಯಾವ ನದಿಗೆ ಕಟ್ಟಿರೋದಪ್ಪ ಅಂದರೆ ರಿವರ್ ಕೃಷ್ಣಾ ನದಿಗೆ ಕಟ್ಟಿರೋದು. ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಇದು ತೆಲಂಗಾಣ ರಾಜ್ಯದಲ್ಲಿದೆ. ತೆಲಂಗಾಣದ ನಲಗೊಂಡದಲ್ಲಿ ಕಂಡುಬರುತ್ತೆ. ಹಿಂದೆ ಆಂಧ್ರ ಪ್ರದೇಶದಲ್ಲಿತ್ತು. ಭಾರತದಲ್ಲಿ ಏನಕ್ಕೆ ಫೇಮಸ್ ಅಂತ ಕೇಳಿದರೆ ಭಾರತದ ಅತಿ ದೊಡ್ಡದಾದಂತಹ ಒಂದು ಜಲಾಶಯ, ಕಲ್ಲುಗಳಿಂದ ಕಟ್ಟಿರುವಂತಹ ಜಲಾಶಯ ಯಾವುದಂದರೆ ನಾಗಾರ್ಜುನ ಸಾಗರ ಡ್ಯಾಮ್. ನೋಡಿ ಸ್ನೇಹಿತರೆ, ಈ 4 ಆಪ್ಷನ್ನಿಗೆ ಇದುವರೆಗೂ ಎಕ್ಸಾಮಲ್ಲಿ ತುಂಬ ನಿಯರೆಸ್ಟ್ ಕ್ವಶನ್ಸ್ ಬಂದಿರೋದು ಈ ಏರಿಯಾದ ಮೇಲೆ ಕೇಳ್ತಾ ಬರ್ತಾನೆ. ಇದನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ನೇಹಿತರೆ 5ನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಈ ಮ್ಯಾಪಲ್ಲಿ ನೋಡ್ಬೋದು, ಇಲ್ಲಿ ಸಲಾಲ್ ಅಂತ ಒಂದು ಡ್ಯಾಮ್ ಕಂಡುಬರುತ್ತೆ. ಇದು ತೆಹರಿ ಡ್ಯಾಮ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಇದು ಬಾಕ್ರಾ ನಂಗಾಲ್ ಡ್ಯಾಮ್ ಆಗಿರುತ್ತೆ. ನೆಕ್ಸ್ಟ್ ಸರ್ದಾರ್ ಸರೋವರ ಅಂತ ಒಂದು ಡ್ಯಾಮ್ ಇದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಹಿರಾಕುಡ್ ಜಲಾಶಯ ಕಂಡುಬರುತ್ತೆ. ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರೋದು. ಕ್ಲಿಯರ್? ನೋಡಿ, ಇವೆಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡ್ಯಾಮನ್ನು ನಮ್ಮ ಇಂಡಿಯಾದಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಈ ಕೆಳಗಿನ ಯಾವ ರಾಜ್ಯಗಳ ಮೂಲಕ ಕೃಷ್ಣಾ ನದಿ ಹರಿಯುತ್ತದೆ ಅಂತ ಕೇಳಿದ್ದಾನೆ. ಕೃಷ್ಣಾ ರಿವರ್ ಫ್ಲೋ ಆಗುವಂತಹ ಸ್ಟೇಟ್ಸ್ ಯಾವುದು ಅಂತ ಗೊತ್ತಿರಬೇಕು. ನೋಡಿ, ಕರ್ನಾಟಕ, ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾನೆ. ಮಹಾರಾಷ್ಟ್ರ, ಮಧ್ಯಪ್ರದೇಶ ಅಂತ ಇದೆ. ಮಹಾರಾಷ್ಟ್ರ ಆಂಧ್ರ ಇದೆ. ಮಹಾರಾಷ್ಟ್ರ ಕರ್ನಾಟಕ ಇದೆ. ಅಂದರೆ ಅರ್ಥ ಇಷ್ಟೇ, ನದಿ ಫಸ್ಟ್ ಹುಟ್ಟಿ ಎರಡನೇದಾಗಿ ಯಾವ ರಾಜ್ಯಕ್ಕೆ ಬರುತ್ತಂತ ನೀವು ಕಾನ್ಸಂಟ್ರೇಟ್ ಮಾಡಬೇಕಿಲ್ಲಿ. ಹಾಗಾದರೆ ನದಿ ಹುಟ್ಟುವಂಥದ್ದು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಅಲ್ಲಿಂದ ಎಲ್ಲಿಗೆ ಬರುತ್ತದು? ಕರ್ನಾಟಕಕ್ಕೆ ಬರುತ್ತೆ. ಹಾಗೆ ಕರ್ನಾಟಕದ ಮೂಲಕ ಯಾವ ರಾಜ್ಯಕ್ಕೆ ಹೋಗುತ್ತಿದ್ದು? ತೆಲಂಗಾಣ ರಾಜ್ಯಕ್ಕೆ ಹೋಗುತ್ತೆ. ತೆಲಂಗಾಣ ರಾಜ್ಯದಿಂದ ಎಲ್ಲಿಗೆ ಬರುತ್ತಿದ್ದು? ಆಂಧ್ರ ಪ್ರದೇಶಕ್ಕೆ ಬರುತ್ತೆ. ಇಲ್ಲಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಅಂತೂ ಸಂಬಂಧ ಇಲ್ಲ. ಮಹಾರಾಷ್ಟ್ರ ಆಂಧ್ರ ಅಂತ ಇದೆ, ಬಟ್ ಲಾಸ್ಟ್ ಸ್ಟೇಟ್ ಆಗಿರುತ್ತೆ. ಕರ್ನಾಟಕ ಆಂಧ್ರ ಅಂತ ಇದೆ. ಫಸ್ಟ್ ಕರ್ನಾಟಕದಲ್ಲಿ ಹುಟ್ಟಲ್ಲ. ಫಸ್ಟ್ ಹುಟ್ಟೋದಲ್ಲಿ ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತೆ. ನೆಕ್ಸ್ಟ್ ಕರ್ನಾಟಕಕ್ಕೆ ಬರುತ್ತೆ. ತೆಲಂಗಾಣ ರಾಜ್ಯಕ್ಕೆ ಬಂದು ಆಂಧ್ರ ಪ್ರದೇಶದಲ್ಲಿ ಹರಿದು ಎಲ್ಲಿಗೆ ಹೋಗಿ ಸೇರುತ್ತಪ್ಪ ಅಂದರೆ ಇದು ಬಂಗಾಳ ಕೊಲ್ಲಿಗೆ ಸೇರುತ್ತೆ. ಬೇ ಆಫ್ ಬೆಂಗಾಲಿಗೆ ಫೈನಲಿ ಇದು ರೀಚ್ ಆಗೋದನ್ನು ನಾವು ನೋಡ್ಬೋದು. ಇದು ಕೃಷ್ಣಾ ನದಿ ಹರಿಯುವಂತಹ ಒಂದು ರಾಜ್ಯಗಳ ಬಗ್ಗೆ ನಮಗೆ ಮಾಹಿತಿ ಬೇಕಾಗತ್ತೆ. ಹಾಗಾದರೆ ಕೃಷ್ಣಾ ನದಿಯ ಉಗಮ ಸ್ಥಳ ಯಾವುದು? ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಕೃಷ್ಣಾ ನದಿ ಉಗಮವಾಗತ್ತೆ. ಈ ಮಹಾಬಲೇಶ್ವರದಲ್ಲಿ ಹುಟ್ಟುವಂತಹ ಕೃಷ್ಣಾ ನದಿ 4 ರಾಜ್ಯಗಳಲ್ಲಿ ಹರ್ಕೊಂಡು ಹೋಗುತ್ತೆ. ಕೃಷ್ಣಾ ನದಿ ಅತಿ ಉದ್ದ ಹರಿಯುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ಕರ್ನಾಟಕದಲ್ಲಿ ಅತಿ ಉದ್ದ ಹರಿಯುತ್ತೆ, ರಿವರ್ ಕೃಷ್ಣ. ಹಾಗಾಗಿ ಕರ್ನಾಟಕದ ಅತಿ ದೊಡ್ಡ ನದಿ ಯಾವುದು ಅಂತ ಕೇಳಿದರೆ ಆನ್ಸರ್ ಏನು ಮಾಡಬೇಕಾಗತ್ತೆ? ನಾವು ಕೃಷ್ಣಾ ನದಿಯನ್ನು ಆನ್ಸರ್ ಮಾಡಬೇಕು. ಸೊ ಇದಕ್ಕೆ ಸರಿಯಾದಂಥ ಉತ್ತರ 4ನೇ ಆಪ್ಷನ್ ಸರಿಯಾಗಿರುತ್ತೆ. ಅದನ್ನು ನಾವಿಲ್ಲಿ ನೋಡ್ಕೋಬೇಕು 5ನೇ ಪ್ರಶ್ನೆಗೆ. 6ನೇ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಮ್ಯಾಪಲ್ಲಿದೆ. ಇದೇ ಕೃಷ್ಣಾ ರಿವರ್ ಹೋಗ್ತಾ ಇರುವಂಥದ್ದು. ಇಲ್ಲಿ ನಾಗಾರ್ಜುನ ಸಾಗರ ಜಲಾಶಯ ಇದೆ. ಇದು ಅದರ ರೂಟ್ ಮ್ಯಾಪ್ ಆಗಿರುತ್ತೆ. ಕ್ಲಿಯರ್? ರೂಟ್ ಮ್ಯಾಪನ್ನು ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಯಾವ ನದಿಯು ಭಾರತದ ಭೂಪ್ರದೇಶದಲ್ಲಿ ಹುಟ್ಟುವುದಿಲ್ಲ? ಇದು ಇಂಪಾರ್ಟೆಂಟ್. ಹುಟ್ಟುವುದಿಲ್ಲ ಅಂತ ಕೇಳಿದೆ.
ಆಪ್ಷನ್ ಏನಿದೆ? ಗಂಗಾ ನದಿ, ಸಟ್ಲೇಜ್ ನದಿ, ಮಹಾನದಿ, ಯಮುನಾ ನದಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಟ್ಲೇಜ್ ನದಿ ಅನ್ನುವಂಥದ್ದು ಭಾರತದ ಭೂಪ್ರದೇಶದಲ್ಲಿ ಇದು ಹುಟ್ಟೋದಿಲ್ಲ. ಹಾಗಾದರೆ ಸಟ್ಲೇಜ್ ನದಿಯ ಉಗಮ ಸ್ಥಳ ಯಾವುದು ಅಂತ ಗೊತ್ತಿರಬೇಕು. ಸಟ್ಲೇಜ್ ನದಿ ಕೈಲಾಸ ಪರ್ವತದ ಭಾಗದ ಕ್ಲಿಯರ್, ಕೈಲಾಸ ಪರ್ವತ, ಆ ಕೈಲಾಸ ಪರ್ವತದ ಭಾಗದಲ್ಲಿ ಈ ನದಿ ಹುಟ್ಟತ್ತೆ. ಅದು ಎಲ್ಲಿ ಹುಟ್ಟತ್ತೆ ಕೈಲಾಸ ಪರ್ವತದಲ್ಲಿ ಅಂತ ಕೇಳಿದರೆ ರಾಕಸ್ ತಾಲ್ ಅಂತ, ರಾಕಸ್ ತಾಲ್ ಎಂಬಲ್ಲಿ ಹುಟ್ಟತ್ತೆ. ಇದು ಟಿಬೇಟ್ ಭಾಗವಾಗಿರುತ್ತೆ. ಎಲ್ಲಿದೆ ಇದು? ಟಿಬೇಟ್ ಭಾಗವಾಗಿರುತ್ತೆ. ನೋಡಿ, ಕೈಲಾಸ ಪರ್ವತ ರಾಕಸ್ ತಾಲ್ ಎಂಬಲ್ಲಿ ಟಿಬೇಟ್ನ ಭಾಗದಲ್ಲಿ ಹುಟ್ಟುವಂಥ ನದಿ ಯಾವುದಪ್ಪ ಅಂದರೆ ಸಟ್ಲೇಜ್ ನದಿ. ಇದು ಇಂಡಿಯಾಕ್ಕೆ ಎಂಟ್ರಿ ಕೊಡೋದು ಹಿಮಾಚಲ ಪ್ರದೇಶದಿಂದ ಭಾರತಕ್ಕೆ ಬರುತ್ತೆ. ಯಾವ ಕಣಿವೆ ಮೂಲಕ ಅಂತ ಕೇಳಿದರೆ ಸಿಪ್ಕಿಲಾ ಪಾಸ್ ಮೂಲಕ ಬರುತ್ತೆ. ಸೊ ಇದು ಸಟ್ಲೇಜ್ ನದಿಯ ಉಗಮ ಸ್ಥಳದ ಬಗ್ಗೆ ಗೊತ್ತಾಯಿತು. ಹಾಗಾಗಿ ಭಾರತದ ಭೂಪ್ರದೇಶದಲ್ಲಿ ಹುಟ್ಟಲ್ಲ. ಗಂಗಾ ನದಿ ಉಗಮ ಸ್ಥಳ ಯಾವುದು ಅಂತ ಕೇಳಿದರೆ ಗಂಗೋತ್ರಿ ಗ್ಲೇಸಿಯರ್ನಲ್ಲಿ ಹುಟ್ಟತ್ತೆ. ಗಂಗೋತ್ರಿ ಗ್ಲೇಸಿಯರ್ ಹಿಮ ನದಿಯಲ್ಲಿ ಹುಟ್ಟತ್ತೆ, ಉತ್ತರಾಖಂಡದಲ್ಲಿ. ಕ್ಲಿಯರ್, ಉತ್ತರಾಖಂಡದಲ್ಲಿ ಹುಟ್ಟತ್ತೆ. ಮಹಾನದಿ ಹುಟ್ಟುವಂಥ ಸ್ಥಳ ಯಾವುದಪ್ಪ ಅಂದರೆ ಸಿವಾಹ ಎಂಬಲ್ಲಿ ಹುಟ್ಟತ್ತೆ. ಸಿವಾಹ ದಂಡಕಾರಣ್ಯ ಪ್ರಸ್ಥಭೂಮಿಯಲ್ಲಿ ಹುಟ್ಟುವಂಥದ್ದು. ಯಮುನಾ ನದಿ ಹುಟ್ಟುವಂಥ ಸ್ಥಳ ಯಮುನೋತ್ರಿ ಗ್ಲೇಸಿಯರ್ನಲ್ಲಿ ಹುಟ್ಟತ್ತೆ. ಯಮುನೋತ್ರಿ ಗ್ಲೇಸಿಯರ್ನಲ್ಲಿ ಹುಟ್ಟತ್ತೆ. ಕ್ಲಿಯರ್. ಸೊ ಯಮುನಾ ನದಿ ಹುಟ್ಟುವಂತಹ ಸ್ಥಳ ಯಾವುದಪ್ಪ ಅಂದರೆ ಯಮುನೋತ್ರಿ ಗ್ಲೇಸಿಯರ್ನಲ್ಲಿ ಹುಟ್ಟತ್ತೆ. ಯಮುನೋತ್ರಿ ಹಿಮ ನದಿಯಲ್ಲಿ ಹುಟ್ಟುವಂಥದ್ದು ಯಮುನಾ ನದಿ ಆಗಿರುತ್ತೆ. ಈ 4 ನದಿಗಳ ಉಗಮ ಸ್ಥಳ ಯಾವುದು ಅಂತ ಕ್ಲಿಯರ್ ಇರಬೇಕು. ಇದು ಭಾರತದಲ್ಲಿದೆ, ಇದು ಭಾರತದಲ್ಲಿದೆ, ಇದು ಭಾರತದಲ್ಲಿದೆ. ಆದರೆ ಕೈಲಾಸ ಪರ್ವತ ಇರುವಂಥದ್ದು ಟಿಬೇಟ್ ಭಾಗದಲ್ಲಿದೆ. ಸಟ್ಲೇಜ್ ನದಿ ಮಾತ್ರ ಭಾರತದಲ್ಲಿ ಹುಟ್ಟೋದಿಲ್ಲ. ನೋಡಿ, ಈ ಒಂದು ಮ್ಯಾಪನ್ನು ನೋಡಿದರೆ ಇದೇ ಏರಿಯಾ. ನೋಡಿ, ಇದು ಸಟ್ಲೇಜ್ ನದಿ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿಂದ ಸಟ್ಲೇಜ್ ನದಿ ಹರ್ಕೊಂಡು ಹೋಗ್ತಾ ಇದೆ. ಕೈಲಾಸ ಪರ್ವತ ಮಾನಸ ಸರೋವರದ ಭಾಗದಲ್ಲಿ ಹುಟ್ಟುವಂತಹ ಈ ಒಂದು ನದಿ ನೋಡಿ ಇಲ್ಲಿಂದ ಭಾರತದಲ್ಲಿ ಹರ್ಕೊಂಡೋಗಿ ಚೇನಾಬ್ ನದಿಗೆ ಸೇರ್ತಾ ಇರೋದನ್ನು ನಾವು ನೋಡ್ತೀವಿ. ಸೊ ಇದು ಇಂಡಸ್ ರಿವರ್ನ ಒಂದು ಉಪನದಿ ಆಗಿರುತ್ತೆ. ಸಿಂಧೂ ನದಿಯ ಪ್ರಮುಖ ಉಪನದಿಗಳಲ್ಲಿ ಯಾವುದಾಗಿರುತ್ತೆ? ಸಟ್ಲೇಜು ಕೂಡ ಆಗಿರುತ್ತೆ. ರೈಟ್. ನೋಡಿ, ಸಾತ್ಪುರ ಶ್ರೇಣಿಯು ಪಶ್ಚಿಮಕ್ಕೆ ಹರಿಯುವ 2 ನದಿಗಳ ನಡುವೆ ನೆಲೆಗೊಂಡಿದೆ ಅಂತ ಹೇಳಿದ್ದಾರೆ. ಅಂದರೆ ಸಾತ್ಪುರ್ ಶ್ರೇಣಿ ಅಂತ ಏನಿದೆಯಾ, ಸಾತ್ಪುರ್ ಶ್ರೇಣಿಯು ಪಶ್ಚಿಮಕ್ಕೆ ಹರಿಯುವ 2 ನದಿಗಳ ನಡುವಿನ ಒಂದು ಭೂಪ್ರದೇಶವಾಗಿದೆ ಅನ್ನೋದು ಗೊತ್ತಿರಬೇಕು. ಯಾವ 2 ನದಿಗಳು ಹರಿತವೆ? ಈಗ ಸಾತ್ಪುರ್ ಶ್ರೇಣಿ ಇಲ್ಲಿದೆ ಅಂತ ಅಂದ್ಕೊಂಡ್ರೆ ಇಲ್ಲೊಂದು ನದಿ ಹರಿತಾ ಇದೆ, ಇಲ್ಲೊಂದು ನದಿ ಹರಿತಾ ಇದೆ. ಇಲ್ಲಿ ಹರಿಯುವಂಥ ನದಿ ಯಾವುದಪ್ಪ ಅಂದರೆ ರಿವರ್ ನರ್ಮದಾ. ಸಾತ್ಪುರ್ ಶ್ರೇಣಿಯ ಉತ್ತರದಲ್ಲಿ ಹರಿಯುವಂಥ ನದಿ ನರ್ಮದಾ. ಸಾತ್ಪುರ್ ಶ್ರೇಣಿಯ ದಕ್ಷಿಣದಲ್ಲಿ ಹರಿಯುವಂತಹ ನದಿ ಯಾವುದಪ್ಪ ಅಂದರೆ ತಾಪಿ ಅಥವಾ ತಪತಿ ನದಿ ಹರಿಯುತ್ತೆ. ಆನ್ಸರ್ ಅಂತ ನೋಡಿದಾಗ ಯಾವುದು? ನರ್ಮದಾ ಮತ್ತು ತಾಪಿ ನದಿಗಳ ನಡುವಿನ ಒಂದು ಪ್ರದೇಶ ಅಥವಾ ಒಂದು ಪರ್ವತ ಶ್ರೇಣಿ ಯಾವುದಾಗಿರುತ್ತೆ? ಸಾತ್ಪುರ್ ಶ್ರೇಣಿ ಆಗಿರುತ್ತೆ. ಸಾತ್ಪುರ್ ಶ್ರೇಣಿಯ ಪಶ್ಚಿಮಕ್ಕೆ ಹರಿಯುವಂತಹ 2 ನದಿಗಳ ನಡುವೆ ನೆಲೆಗೊಂಡಿದೆ ಅಂತ ಕೇಳಿದರೆ ಅದು ನರ್ಮದಾ ಮತ್ತು ಇನ್ನೊಂದು ಯಾವುದು? ತಾಪಿ ನದಿಗಳ ನಡುವಿನ ಭೂಪ್ರದೇಶವಾಗಿರುತ್ತೆ. ಸೊ ಅದನ್ನು ಇಲ್ಲಿ ಮ್ಯಾಪಲ್ಲಿ ನೋಡಿಬಿಡಿ. ಮ್ಯಾಪಲ್ಲಿ ಸ್ನೇಹಿತರೆ ಅಬ್ಸರ್ವ್ ಮಾಡೋದಾದರೆ ಆ ನದಿಗಳ ಜಲಾನಯನ ಪ್ರದೇಶ ಎಲ್ಲಿದೆ ಅಂತ ನೀವು ನೋಡ್ಬೋದು. ನೋಡಿ, ಇದು ಸಾತ್ಪುರ್ ಬೆಟ್ಟವಾಗಿರುತ್ತೆ. ಇದು ಸಾತ್ಪುರ್ ಬೆಟ್ಟ. ಈ ಭಾಗದಿಂದ ಹರಿತಾ ಇದೆಯಲ್ಲ ಇದು ನರ್ಮದಾ ನದಿ. ಈ ಭಾಗದಿಂದ ಹರಿತಾ ಇರುವಂಥದ್ದು ತಾಪಿ ನದಿ ಆಗಿರುತ್ತೆ. ಈ 2 ನದಿಗಳ ನಡುವೆ ಇರುವಂತಹ ಬೆಟ್ಟ ಯಾವುದು? ಸಾತ್ಪುರ್ ಬೆಟ್ಟ. ನರ್ಮದಾ ನದಿಯ ಉತ್ತರದಲ್ಲಿರುವಂತಹ ಶ್ರೇಣಿ ಯಾವುದು? ವಿಂಧ್ಯ ಪರ್ವತ ಶ್ರೇಣಿ ಕಂಡುಬರುತ್ತೆ. ಕ್ಲಿಯರ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ಅಕ್ಕಿ ಉತ್ಪಾದಿಸುವ ರಾಜ್ಯಗಳ ಸರಿಯಾದ ಅವರೋಹಣ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ಅವರೋಹಣ ಕ್ರಮ ಯಾವುದು? ದೊಡ್ಡದರಿಂದ ಚಿಕ್ಕದನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಹಾಗಾದರೆ ಭಾರತದಲ್ಲಿ ಅತಿ ಹೆಚ್ಚು ಅಕ್ಕಿ ಉತ್ಪಾದಿಸುವಂಥ ರಾಜ್ಯ ಯಾವುದು? ಉತ್ತರ ಪ್ರದೇಶ ಅಥವಾ ಪಂಜಾಬ ಅಥವಾ ವೆಸ್ಟ್ ಬೆಂಗಾಲ ಅಥವಾ ಪಂಜಾಬ್?
ಭಾರತದಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು ಅಥವಾ ಭತ್ತವನ್ನು ಉತ್ಪಾದಿಸುವಂಥ ರಾಜ್ಯ ಯಾವುದಪ್ಪ ಅಂದರೆ ಫಸ್ಟ್ ಪ್ಲೇಸಲ್ಲಿ ಪಶ್ಚಿಮ ಬಂಗಾಳ ಇದೆ, ಎರಡನೇ ಪ್ಲೇಸಲ್ಲಿ ಉತ್ತರ ಪ್ರದೇಶ್ ಇದೆ, ಮೂರನೇ ಸ್ಥಾನದಲ್ಲಿ ಪಂಜಾಬ್ ಇದೆ, ನಾಲ್ಕನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ್ ಇದೆ. ಹಾಗಾಗಿ ಆನ್ಸರ್ ಅಂತ ನೋಡಿದಾಗ ಎಷ್ಟನೇದು ಸರಿ ಆನ್ಸರ್ ಆಗಿರುತ್ತೆ? ಮೂರನೇದು ಇದಕ್ಕೆ ಸರಿ ಉತ್ತರವಾಗಿರುತ್ತೆ. ಕ್ಲಿಯರ್? ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್, ಪಂಜಾಬ್ ಮತ್ತು ಆಂಧ್ರ ಪ್ರದೇಶ್ ಅನ್ನುವಂಥದ್ದು ಭಾರತದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವಂತಹ ರಾಜ್ಯವಾಗಿರುತ್ತೆ. ಕ್ಲಿಯರ್? ಹಾಗಾದರೆ ಭಾರತದ ಭತ್ತದ ಕಣಜ ಅಂತ ಹೇಳಿ ಕರೆಯೋದು ಆಂಧ್ರ ಪ್ರದೇಶವನ್ನು ಕರಿತೀವಿ. ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಕಂಡುಬರುವಂಥದ್ದು ವೆಸ್ಟ್ ಬೆಂಗಾಲ್ ಭಾಗದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗುತ್ತೆ ಈ ಭತ್ತಕ್ಕೆ ಸಂಬಂಧಪಟ್ಟಂತೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವಂತಹ ರಾಷ್ಟ್ರ ಯಾವುದಪ್ಪ ಅಂದರೆ ಚೀನಾ, ಭಾರತ ಎರಡನೇ ಸ್ಥಾನದಲ್ಲಿದೆ. ಈ ಭತ್ತ ಯಾವ ಕ್ಲೈಮೆಟಿಕಲ್ ಕಂಡೀಷನಲ್ಲಿ ಬೆಳಿತೀವಿ ಅಂತ ಕೇಳಿದಾಗ ನೋಡಿ, ಇದು ಮಾನ್ಸೂನ್ ವಾಯುಗುಣದಲ್ಲಿ ಅತಿ ಹೆಚ್ಚು ಬೆಳೆಯುವಂತಹ ಬೆಳೆಯಾಗಿರುತ್ತೆ ಭತ್ತ ಅಂಥೇಳಿ. ರೈಟ್? ಇದು ಪ್ಯಾಡಿ ಬಗ್ಗೆ ಇಷ್ಟು ಮಾಹಿತಿ ತಿಳ್ಕೊಂಡಿರಿ. ನೆಕ್ಸ್ಟ್ ನೋಡಿ, ಮ್ಯಾಗ್ನೆಟೈಟ್ ಡ್ಯಾಶ್ ವರೆಗೆ ಕಬ್ಬಿಣದ ಹೆಚ್ಚಿನ ಅಂಶವನ್ನು ಹೊಂದಿರುವ ಅತ್ಯುತ್ತಮ ಕಬ್ಬಿಣದ ಅದಿರಾಗಿರುತ್ತೆ. ಪರ್ಸೆಂಟೇಜ್ ಕೇಳಿರುವಂಥದ್ದು. ಮ್ಯಾಗ್ನೆಟೈಟಲ್ಲಿ ಎಷ್ಟು ಶೇಕಡವಾರು ಕಬ್ಬಿಣದ ಅಂಶವನ್ನು ಇರತ್ತಂದರೆ 70% ಇರುತ್ತೋ, 50 ಇರುತ್ತೋ, 40 ಇರುತ್ತೋ, 30 ಇರುತ್ತೋ ಅಂತ ಕೇಳಿರೋದು. ಮ್ಯಾಗ್ನೆಟೈಟಲ್ಲಿ ಎಷ್ಟು ಕಬ್ಬಿಣದ ಅಂಶ ಇರುತ್ತಪ್ಪ ಅಂದರೆ 70% ಅಷ್ಟು ಐರನ್ ಕಂಟೆಂಟ್ ಇರೋದನ್ನು ನಾವು ನೋಡ್ತೀವಿ. ನೋಡಿ, ಈಗ ಒಂದು ಕಬ್ಬಿಣದ ಅದಿರನ್ನು ನಾವು ಡಿವೈಡ್ ಮಾಡ್ಕೊಳ್ತಾ ಹೋದಾಗ 4 ವಿಧದ ಕಬ್ಬಿಣದ ಅದಿರುಗಳು ಕಂಡುಬರ್ತಾವೆ. ಒಂದು ಮ್ಯಾಗ್ನೆಟೈಟ್ ಅಂತ ಇದೆ, ಮ್ಯಾಗ್ನೆಟೈಟ್. ಸೊ ಎರಡನೇದು ಹೆಮಟೈಟ್, ಹೆಮಟೈಟ್ ಅಂತ ಇದೆ. ಸೊ ಮೂರನೇದು ಲಿಮೋನೈಟ್ ಅಂತ ಇದೆ, ಲಿಮೋನೈಟ್. ನಾಲ್ಕನೇದು ಸಿಡರೈಟ್ ಅಂತ ಇದೆ, ಸಿಡರೈಟ್ ಅಂತ. ಈ 4 ವಿಧದ ಕಬ್ಬಿಣದ ಅದಿರನ್ನು ನಾವು ನೋಡ್ತೀವಿ. ಫಸ್ಟ್ ಯಾವುದು? ಮ್ಯಾಗ್ನೆಟೈಟ್, ಹೆಮಟೈಟ್, ಲಿಮೋನೈಟ್, ಸಿಡರೈಟ್ ಅಂತ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಕ್ವಾಲಿಟಿ ಅಂತ ಬರುತ್ತೆ. ನೋಡಿ, ಈ ಒಂದು 4 ಕಬ್ಬಿಣದ ಅದಿರಿನಲ್ಲಿ ಉತ್ತಮ ದರ್ಜೆಯ ಕಬ್ಬಿಣದ ಅದಿರು ಯಾವುದು? 70% ಅಷ್ಟಿರೋದು ಯಾವುದರಲ್ಲಿ? ಮ್ಯಾಗ್ನೆಟೈಟಲ್ಲಿ. ಇದರಲ್ಲಿ ಅವರೇಜ್ ಒಂದು 60% ಇರುತ್ತೆ, ಇದರಲ್ಲಿ ಒಂದು 50% ಇರುತ್ತೆ, ಇದು 40%ಗಿಂತ ಬಿಲೋ ಕಂಡು ಬರುತ್ತೆ. ಕ್ಲಿಯರ್? ನೋಡಿ, ಈ ರೀತಿಯಾದಂತಹ ಕಬ್ಬಿಣದ ಅದಿರಿನ ವಿಧಗಳನ್ನು ನಾವು ತಿಳ್ಕೋಬೇಕಾಗತ್ತೆ ಭಾರತಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದಾನೆ. ಆಂಧ್ರ ಪ್ರದೇಶದಲ್ಲಿದೆಯೋ, ರಾಜಸ್ಥಾನದಲ್ಲಿದೆಯೋ, ಅಸ್ಸಾಮಲ್ಲಿದೆಯೋ, ಕರ್ನಾಟಕದಲ್ಲಿದೆಯೋ? ಬಂಡೀಪುರ ರಾಷ್ಟ್ರೀಯ ಉದ್ಯಾನವಿರೋದು ಯಾವ ರಾಜ್ಯದಲ್ಲಿ? ಕರ್ನಾಟಕದಲ್ಲಿ ಬಂಡೀಪುರ ನ್ಯಾಷನಲ್ ಪಾರ್ಕ್ ಇರೋದನ್ನು ನೋಡ್ತೀವಿ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿದಾವಪ್ಪ ಅಂದರೆ 5 ರಾಷ್ಟ್ರೀಯ ಉದ್ಯಾನವನಗಳು ಕರ್ನಾಟಕದಲ್ಲಿ ಕಂಡುಬರ್ತವೆ. ಒಂದು ಬಂಡೀಪುರ ಒಂದಿದೆ, ನಾಗರಹೊಳೆ ಅಂತ ಮತ್ತೊಂದು ಕಂಡುಬರುತ್ತೆ, ನಾಗರಹೊಳೆ. ನೆಕ್ಸ್ಟು ಬನ್ನೇರು ಘಟ್ಟ ಅಂತ ಒಂದು ಕಂಡುಬರುತ್ತೆ, ಬನ್ನೇರು ಘಟ್ಟ ಅಂತ ಒಂದು ಕಂಡುಬರುತ್ತೆ. ಆ ಬನ್ನೇರು ಘಟ್ಟ ಆದಮೇಲೆ ಕುದುರೆ ಮುಖ ಅಂತ ಒಂದು ಕಂಡುಬರುತ್ತೆ, ಕುದುರೆ ಮುಖ. ನೆಕ್ಸ್ಟು ಅಂಸಿ ಅಥವಾ ಅಣಸಿ ಅಂತ ಒಂದು ಕಂಡುಬರುತ್ತೆ. ಕ್ಲಿಯರ್? ನೆಕ್ಸ್ಟು ನೋಡಿ, ನಾಗರಹೊಳೆ ಒಂದಾಯಿತು, ಬನ್ನೇರು ಘಟ್ಟ, ನೆಕ್ಸ್ಟು ಕುದುರೆ ಮುಖ, ಅಂಸಿ, ಬಂಡೀಪುರ ಅಂತ ಕಂಡುಬರುತ್ತೆ. ಈ 5 ರಾಷ್ಟ್ರೀಯ ಉದ್ಯಾನವನಗಳು ಯಾವ ರಾಜ್ಯದಲ್ಲಿ ಕಂಡುಬರೋದು? ಕರ್ನಾಟಕದಲ್ಲಿ ಕಂಡುಬರೋದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ 11ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಈ ಬೀಟ್ ಫಾರೆಸ್ಟರ್ ಹುದ್ದೆಗೆ ಅಥವಾ ಗಸ್ತು ಅರಣ್ಯ ಪಾಲಕ ಹುದ್ದೆಗೆ ಸಂಬಂಧಪಟ್ಟಂತೆ ನಾವು ಆನ್ಲೈನ್ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಭಾಳಷ್ಟು ಜನರ ಬೇಡಿಕೆ ಏನಪ್ಪ ಅಂದರೆ, ನಾವು ಆಫ್ಲೈನ್ ಕ್ಲಾಸಸ್ಸಿಗೆ ಬರೋಕ್ಕಾಗೋದಿಲ್ಲ, ನಾವು ಡಿಗ್ರಿ ಓದ್ತಾ ಇದ್ದೀವಿ, ಜಾಬ್ ಮಾಡ್ತಾ ಇದ್ದೀವಿ, ಯಾವುದೋ ಒಂದು ಕಮಿಟ್ಮೆಂಟ್ ಇದೆ, ಹಾಗಾಗಿ ನಮಗೆ ಆನ್ಲೈನ್ ಬೇಕು ಅಂತ ಡಿಮ್ಯಾಂಡ್ ಮಾಡಿದಕ್ಕೋಸ್ಕರ ಸ್ಪರ್ಧಾ ಕರ್ನಾಟಕ ತಂಡದ ವತಿಯಿಂದ ಈ ಆನ್ಲೈನ್ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈ ಬೀಟ್ ಫಾರೆಸ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ಏನು ಜನರಲ್ ಪೇಪರ್ 100 ಕ್ವಶನ್ಸ್ ಇರುತ್ತಲ್ಲ, ಆ ಪೇಪರಲ್ಲಿ ಒಟ್ಟು 40 ಕ್ವಶನ್ಸು ಯಾವುದಕ್ಕೆ ಸಂಬಂಧಪಟ್ಟಂತೆ ಇರುತ್ತಪ್ಪ ಅಂದರೆ ಪ್ಯೂರ್ಲಿ ಮ್ಯಾಥ್ಸ್ ಇರುತ್ತೆ, 60% ಏನಿರುತ್ತಪ್ಪ ಅಂದರೆ ಜನರಲ್ ಸ್ಟಡೀಸ್ ಇರುತ್ತೆ.
ಆ 40 ಕ್ವಶನ್ಸು ಪ್ಯೂರ್ಲಿ ಬೇಸಿಕ್ ಮ್ಯಾಥ್ಸ್ ಇರುತ್ತಲ್ಲ, ಆ ಮ್ಯಾಥಮೆಟಿಕ್ಸನ್ನು ನಿಮಗೆ ಶಾರ್ಟ್ಕಟ್ ಮೆಥಡಲ್ಲಿ ನಾವು ಹೇಳ್ಕೊಡ್ತೀವಿ. ಹಾಗೆ ಜನರಲ್ ಸ್ಟಡೀಸಿಗೆ ಸಂಬಂಧಿಸಿದಂತೆ ಸ್ಟ್ಯಾಟಿಕ್ GK ಆಗಿರ್ಬೋದು, ಹಿಸ್ಟ್ರಿ, ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಎಕನಾಮಿಕ್, ಸೈನ್ಸ್ ಆ್ಯಂಡ್ ಟೆಕ್ ಮತ್ತು ಟೆಕ್ನಾಲಜಿಯ ಬಗ್ಗೆ, ಸೈನ್ಸ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ ಅದರ್ ಸಬ್ಜೆಕ್ಟನ್ನು ಕೂಡ ನಾವಿಲ್ಲಿ ಹೇಳ್ಕೊಡ್ತೀವಿ ನಿಮಗೆ. ಒಟ್ಟಾರೆ 100 ಮಾರ್ಕ್ಸಿಗೆ ಬೇಕಾಗಿರುವಂತಹ ಗಸ್ತು ಅರಣ್ಯ ಪಾಲಕ ಹುದ್ದೆಗೆ ಸಂಬಂಧಪಟ್ಟಂತೆ ಹೋಲ್ ವಿಡಿಯೋಸನ್ನು ನಾವು ಅಪ್ಲೋಡ್ ಮಾಡ್ತೀವಿ. ಈ ಪ್ರತಿಯೊಂದು ಚಾಪ್ಟರ್ ವೈಸಲ್ಲಿ ವಿಡಿಯೋಸನ್ನು ರೆಕಾರ್ಡ್ ಮಾಡಿಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತೀವಿ. ಅಪ್ ಟು ನೀವು ಎಕ್ಸಾಮ್ ಬರೋವರೆಗೂ ಕೂಡ ಇದನ್ನು ಫಾಲೋ ಅಪ್ ಮಾಡ್ಕೋಬೋದು. ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ನಾವು ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ. ನಮಗೆ ಈ ಕಂಪ್ಲೀಟ್ ಪ್ಯಾಕೇಜ್ ಬೇಡ, ನಾವು ಆಲ್ರೆಡಿ ಕೋಚಿಂಗ್ ತೊಗೊಂಡಿದ್ದೀವಿ ಅಥವಾ ನಾವು ಓದಿದ್ದೀವಿ ಅನ್ನೋದಾದರೆ ಬರೀ ಮ್ಯಾಥ್ಸನ್ನು ನೀವು ತೊಗೋಬೋದು. ಆ ಮ್ಯಾಥ್ಸು ಕೂಡ ನಮ್ಮಲ್ಲಿ ಸಪ್ರೇಟ್ ಆಗಿರುವಂತಹ ಒಂದು ಪ್ಯಾಕೇಜನ್ನು ಕೊಟ್ಟಿದ್ದೀವಿ. ಸೊ ಎರಡೂ ಬೇಕಿದ್ರೂ ನೀವು ಎರಡನ್ನು ಕೂಡ ಯೂಸ್ ಮಾಡ್ಕೋಬೋದು. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಇಲ್ಲಿ ಕೊಡುವಂಥ ನಂಬರಿಗೆ ಕಾಲ್ ಮಾಡಿಬಿಡಿ. 9071673831 ಅಥವಾ 32 ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ. ಓಕೆ. ಹಾಗೆ ಸ್ನೇಹಿತರೆ, ಇನ್ನೇನು ರೀಸೆಂಟಾಗಿ ಇದೇ ಮಾರ್ಚ್ ತಿಂಗಳಿನಿಂದ ಮಾರ್ಚ್ 10ನೇ ತಾರೀಕಿಗೆ ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ಕ್ಲಾಸಸ್ಸನ್ನು ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆ ಆನ್ಲೈನ್ ಕ್ಲಾಸಸ್ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ನೀವು ಕೂಡ ಈ ನಂಬರಿಗೆ ಕಾಲ್ ಮಾಡಿ ಅದರ ಬಗ್ಗೆನೂ ಮಾಹಿತಿಯನ್ನು ಪಡ್ಕೋಬೋದು. ಹಾಗೆ ಇನ್ನೇನು KS ನೋಟಿಫಿಕೇಷನ್ನು ಕೂಡ ಆಗಿದೆ. ಇದೇ 4ರಿಂದ KS ಬ್ಯಾಚ್ ಕೂಡ ನಮ್ಮಲ್ಲಿ ಪ್ರಾರಂಭವಾಗ್ತಾ ಇದ್ದಾವೆ. ಆ KS ಹುದ್ದೆಗಳಿಗೆ ಏನು 384 ಹುದ್ದೆಗಳು ಏನೇ ಆಗಿದ್ದಾವಲ್ಲ, ಇದು 2024ರ ಒಂದು ಬೃಹತ್ ನೇಮಕಾತಿನೇ ಅಂತ ಹೇಳ್ಬೋದು ನಾವು. ನೋಡಿ, ಗಸ್ತು ಅರಣ್ಯ ಪಾಲಕ ಹುದ್ದೆ ಇದೆ, ಅದರ ಜೊತೆಗೆ KS ನೋಟಿಫಿಕೇಷನ್ ಆಗಿದೆ, VA ಕೂಡ ನೋಟಿಫಿಕೇಷನ್ ಆಗಿದೆ. ಇಷ್ಟೆಲ್ಲ ಪೋಸ್ಟ್ ಇರುವಂಥದ್ದು 2024ಅಲ್ಲಿ. ಇದು 2024ರ ಸ್ಪರ್ಧಾರ್ಥಿಗಳ ಸುವರ್ಣ ಯುಗ ಅಂತಲೇ ನಾವು ಈ ಒಂದು ಇಯರನ್ನು ಕರಿಬೋದು. ಬಟ್ ಹಾರ್ಡ್ ವರ್ಕ್ ಮಾಡಿ ಸಕ್ಸಸ್ ಆಗ್ರಿ ಅನ್ನೋದೇ ನಮ್ಮ ಸ್ಪರ್ಧಾ ಕರ್ನಾಟಕದ ಒಂದು ಉದ್ದೇಶವಾಗಿರುತ್ತೆ. ಆ ನಿಟ್ಟಿನಲ್ಲೇ ಈ ಒಂದು ವಿಡಿಯೋ ಸರಣಿಯನ್ನು ನಾವು ನಿಮಗೆ ಕೊಡ್ತಾ ಇರುವಂಥದ್ದು. ಸ್ನೇಹಿತರೆ, ನಾವು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಬೋದು, ಬಟ್ ಒಂದು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡೋಕ್ಕಿಂತ 10 ಪ್ರಶ್ನೆಗಳನ್ನು ಇಟ್ಕೊಂಡು ಆ 10 ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿದರೆ ನಿಮಗೆ ಎಕ್ಸಾಮಲ್ಲಿ ಹೇಗೆಲ್ಲ ಪ್ರಶ್ನೆಗಳು ಬರ್ತವೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇರುತ್ತೆ ನಿಮಗೆ. ಆ ಅವೇರ್ನೆಸ್ಸೇ ಬೇಕಾಗಿರೋದು. ಬುಕ್ಸ್ ಓದಿದರೆ ವಿಷಯಗಳು ಕಲೆಕ್ಟ್ ಮಾಡ್ಕೊಳ್ತೀವಿ, ಬಟ್ ಪ್ರಶ್ನೆಗಳು ಹೇಗೆ ಬರ್ತವೆ, ಕೇಳೋ 4 ಪ್ರಶ್ನೆಗಳಿಗೆ ಉತ್ತರ ಹೇಗೆ ಮಾಡಬೇಕು, ಆ ಎಬಿಲಿಟಿಯನ್ನು ಫಸ್ಟ್ ನಾವು ಬೆಳೆಸ್ಕೋಬೇಕಾಗತ್ತೆ. ನೀವು ಎಷ್ಟೇ ಓದಿದ್ರೂ ಫೈನಲ್ ಅಂತ ಆಗುವಂಥದ್ದು ಒಂದು ಪ್ರಶ್ನೆಗೆ ಉತ್ತರವನ್ನು ಮಾಡುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಯಾವಾಗ ಬೆಳೆಸ್ಕೊಳ್ತೀರೋ ಅವತ್ತು ನೀವು ಸಕ್ಸಸ್ ಆಗ್ತೀರಿ ಅಂತಾನೆ. ಓಕೆ. ಆ ನಿಟ್ಟಿನಲ್ಲಿ ಸ್ಪರ್ಧಾ ಕರ್ನಾಟಕ ತಂಡ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಪ್ರತಿಯೊಂದು ವಿಷಯವನ್ನು ಕುರಿತಂತೆ ಆ ವಿಷಯದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು, ಅದರ ಬ್ಯಾಕ್ಗ್ರೌಂಡನ್ನು, ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಯತ್ನ ಇದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ದಕ್ಷಿಣ ಮಧ್ಯ ರೈಲ್ವೆ ವಲಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾನೆ. ಓಕೆ. ಸೌತ್ ಸೆಂಟ್ರಲ್ ರೈಲ್ವೆ ಝೋನ್ ಅಂತ ಹೇಳಿ. ಆ ಸೌತ್ ಸೆಂಟ್ರಲ್ ರೈಲ್ವೆ ಝೋನ್ ಅನ್ನುವಂಥದ್ದು ಎಲ್ಲಿದೆ ಅಂತ ಕೇಳಿದರೆ ನೋಡಿ, ಇಟಾರ್ಸಿ ಅಂತ ಇದೆ, ಮುಂಬೈ ಅಂತ ಇದೆ, ಸಿಕಂದರಾಬಾದ್, ವಿಜಯವಾಡ ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಪ್ಪ ಅಂತ ಕೇಳಿದರೆ ಸಿಕಂದರಾಬಾದ್. ಸ್ನೇಹಿತರೆ, ಭಾರತದಲ್ಲಿ ಒಟ್ಟಾರೆಯಾಗಿ ಎಷ್ಟು ರೈಲ್ವೆ ವಲಯಗಳಿದೆ ಅಪ್ಪ ಅಂದರೆ 18 ರೈಲ್ವೆ ವಲಯಗಳಿದಾವೆ. 18 ರೈಲ್ವೆ ಝೋನ್ ಇನ್ ಇಂಡಿಯಾ. ಕರ್ನಾಟಕದಲ್ಲಿ ಎಷ್ಟು ರೈಲ್ವೆ ವಲಯ? ಇದು ಭಾರತದಲ್ಲಿರುವಂತಹ ರೈಲ್ವೆ ವಲಯಗಳ ಸಂಖ್ಯೆ 18. ಕರ್ನಾಟಕದಲ್ಲಿರುವಂತಹ ರೈಲ್ವೆ ವಲಯಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಓನ್ಲಿ 1 ರೈಲ್ವೆ ಝೋನ್ ಇದೆ ಕರ್ನಾಟಕದಲ್ಲಿ. ಹಾಗಾದರೆ 18 ರೈಲ್ವೆ ವಲಯಗಳು ಯಾವುದಿದೆ ಅಂತ ಹೇಳಿ ಈಗ ಬೇಸಿಕ್ ಮಾಹಿತಿಯನ್ನು ತಿಳ್ಕೊಬೋದು. ಸ್ನೇಹಿತರೆ ನೋಡಿ, ಉತ್ತರ ರೈಲ್ವೆ ವಲಯ ನವದೆಹಲಿಯಲ್ಲಿದೆ, ಈಶಾನ್ಯ ರೈಲ್ವೆ ವಲಯ ಗೋರಖ್ಪುರದಲ್ಲಿದೆ, ಹಾಗೆ ಪೂರ್ವ ರೈಲ್ವೆ ವಲಯ ಕೋಲ್ಕತ್ತಾದಲ್ಲಿದೆ, ಆಗ್ನೇಯ ರೈಲ್ವೆ ವಲಯ ಕೋಲ್ಕತ್ತಾದಲ್ಲಿದೆ, ದಕ್ಷಿಣ ರೈಲ್ವೆ ವಲಯ ಚೆನ್ನೈಯಲ್ಲಿದೆ, ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ ಕರ್ನಾಟಕದಲ್ಲಿದೆ, ಪಶ್ಚಿಮ ರೈಲ್ವೆ ವಲಯ ಮುಂಬೈಯಲ್ಲಿದೆ ಮಹಾರಾಷ್ಟ್ರ, ವಾಯುವ್ಯ ರೈಲ್ವೆ ವಲಯ ಜೈಪುರ್ ರಾಜಸ್ಥಾನದಲ್ಲಿದೆ. 8 ದಿಕ್ಕುಗಳಲ್ಲಿ 8 ರೈಲ್ವೆ ವಲಯಗಳು ಕಂಡುಬರ್ತವೆ. ನೆಕ್ಸ್ಟ್ ನೋಡಿ, ಉತ್ತರ ಕೇಂದ್ರ ರೈಲ್ವೆ ವಲಯ ಅಲಹಾಬಾದ್ ಉತ್ತರ ಪ್ರದೇಶದಲ್ಲಿದೆ. ನೆಕ್ಸ್ಟು ಈಶಾನ್ಯ ಗಡಿ ರೈಲ್ವೆ ವಲಯ ಗೌಹಾಟಿ ಅಸ್ಸಾಮಲ್ಲಿದೆ. ಪೂರ್ವ ಕೇಂದ್ರ ರೈಲ್ವೆ ವಲಯ ಹಾಜಿಪುರ ಬಿಹಾರದಲ್ಲಿ ಕಂಡುಬರುತ್ತೆ.
ನೆಕ್ಸ್ಟು ಪೂರ್ವ ಕರಾವಳಿ ರೈಲ್ವೆ ವಲಯ ಭುವನೇಶ್ವರ್ ಒಡಿಸ್ಸಾದಲ್ಲಿ ಕಂಡುಬರುತ್ತೆ. ಹಾಗೆ ಸ್ನೇಹಿತರೆ ಮೆಟ್ರೋ ರೈಲ್ವೆ ವಲಯ ಎಲ್ಲಿದೆಯಪ್ಪ ಅಂದರೆ ಕೋಲ್ಕತ್ತಾದಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ಆಗ್ನೇಯ ಕೇಂದ್ರ ರೈಲ್ವೆ ವಲಯ ಬಿಲಾಸ್ಪುರ ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುತ್ತೆ. ದಕ್ಷಿಣ ಕರಾವಳಿ ರೈಲ್ವೆ ವಲಯ ವಿಶಾಖಪಟ್ಟಣ ಆಂಧ್ರ ಪ್ರದೇಶದಲ್ಲಿದೆ. ದಕ್ಷಿಣ ಕೇಂದ್ರ ರೈಲ್ವೆ ವಲಯ ಸಿಕಂದರಾಬಾದ್ ತೆಲಂಗಾಣದಲ್ಲಿದೆ. ಇದೇ ಪ್ರಶ್ನೆಯನ್ನು ಕೇಳಿರುವಂಥದ್ದು, ಇದು ಆನ್ಸರ್ ಆಗಿರುತ್ತೆ. ಹಾಗೆ ಪಶ್ಚಿಮ ಕೇಂದ್ರ ರೈಲ್ವೆ ವಲಯ ಜಬ್ಬಲ್ಪುರ ಮಧ್ಯಪ್ರದೇಶದಲ್ಲಿದೆ. ನೋಡಿ, ಇಷ್ಟು ರೈಲ್ವೆ ವಲಯಗಳು. ಈ 17 ರೈಲ್ವೆ ವಲಯದ ಜೊತೆಗೆ ಕೇಂದ್ರ ರೈಲ್ವೆ ವಲಯ ಎಲ್ಲಿದೆಯಪ್ಪ ಅಂದರೆ ಮುಂಬೈಯಲ್ಲಿ ಕಂಡುಬರುತ್ತೆ. ಇದನ್ನು ಸೇರಿಸಿದರೆ ಭಾರತದಲ್ಲಿ ಎಷ್ಟು ರೈಲ್ವೆ ವಲಯಗಳಿದ್ದಾವೆ? 18 ರೈಲ್ವೆ ವಲಯಗಳು ಇಂಡಿಯಾದಲ್ಲಿ ಕಂಡುಬರ್ತಾವೆ. ಕ್ಲಿಯರ್? ಇದು ರೈಲ್ವೆ ಝೋನ್ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೋಬೇಕು. ಹಾಗೆ ಸ್ನೇಹಿತರೆ, ಜನಗಣತಿ 2011ರ ಪ್ರಕಾರ ಯಾವ ರಾಜ್ಯ ಅತಿ ಹೆಚ್ಚು ಜನಸಂಖ್ಯಾ ಬೆಳವಣಿಗೆ ದರವನ್ನು ಹೊಂದಿದೆ? ಮೇಘಾಲಯ, ಮಧ್ಯಪ್ರದೇಶ, ಬಿಹಾರ್, ಛತ್ತೀಸ್ಗಢ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮೇಘಾಲಯ ಅನ್ನುವಂಥದ್ದು ಅತಿ ಹೆಚ್ಚು ಜನಸಂಖ್ಯಾ ಬೆಳವಣಿಗೆ ದರವನ್ನು ಹೊಂದಿದ ಭಾರತದ ರಾಜ್ಯವಾಗಿರುತ್ತೆ. ಸೆನ್ಸಸ್ ರಿಲೇಟೆಡ್ ಕ್ವಶನ್ಸನ್ನು ನಾವು ಸ್ಟಡಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಭಾರತದ ಅತಿ ಉದ್ದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ ಅಂತ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ NH44. ಈ NH ರಾಷ್ಟ್ರೀಯ ಹೆದ್ದಾರಿ 44 ಭಾರತದ ಅತಿ ಉದ್ದ ರಾಷ್ಟ್ರೀಯ ಹೆದ್ದಾರಿಯಾಗಿರುತ್ತೆ. ಹಾಗಾದರೆ ಈ 44 ರಾಷ್ಟ್ರೀಯ ಹೆದ್ದಾರಿ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ನೋಡಿ ಸ್ನೇಹಿತರೆ, ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಹಾದು ಹೋಗಿ ಅಪ್ ಟು ಕನ್ಯಾಕುಮಾರಿಗೆ ಬಂದು ತಲುಪುವಂಥ ಹೈವೇ ನಂಬರ್ ಯಾವುದಪ್ಪ ಅಂದರೆ ಇದು NH44 ಅಂತಾನೆ, 44. ಜಮ್ಮು ಕಾಶ್ಮೀರದ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ? ಶ್ರೀನಗರದಿಂದ ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ಹಾದು ಹೋಗ್ತಾ ಇರುವಂಥ ಹೈವೇ ನಂಬರ್ NH44. ಇದರ ಉದ್ದ ಎಷ್ಟಿದೆಯಪ್ಪ ಅಂದರೆ 3745 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ನೆಕ್ಸ್ಟ್ ನೋಡಿ, ಪೂರ್ವದಿಂದ ಪಶ್ಚಿಮಕ್ಕೆ ಹಾದು ಹೋಗ್ತಾ ಇರುವಂತಹ ಹೈವೇ ನಂಬರ್ ಯಾವುದು ಅಂತ ಕೇಳಿದರೆ NH27 ಆಗಿರುತ್ತೆ. ಇದು ಭಾರತದ 2ನೇ ಅತಿ ಉದ್ದ ರಾಷ್ಟ್ರೀಯ ಹೆದ್ದಾರಿ. ನೋಡಿ, ಸಿಲ್ಚರ್ನಿಂದ ಸ್ಟಾರ್ಟ್ ಆಗುತ್ತೆ ಅಸ್ಸಾಂನಲ್ಲಿ, ಪೋರ್ಬಂದರ್ವರೆಗೆ ಕಂಡುಬರುತ್ತೆ ಗುಜರಾತ್ನಲ್ಲಿ. ಇದು ಸೆಕೆಂಡ್ ಲಾಂಗೆಸ್ಟ್ ಹೈವೇ ಇನ್ ಇಂಡಿಯಾ ಅಂತ ಕರಿತೀವಿ. ಇದು 3507 ಕಿಲೋಮೀಟರ್ ಅಷ್ಟು ಉದ್ದವನ್ನು ಹೊಂದಿದೆ. ನೋಡಿ, ಇವು ನ್ಯಾಷನಲ್ ಹೈವೇಸ್ ರಿಲೇಟೆಡ್ ಕಾನ್ಸೆಪ್ಟನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ. ಇವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಇದುವರೆಗೂ ಕೂಡ ನಾವು ಇಂಪಾರ್ಟೆಂಟ್ ಆದಂತಹ ಕ್ವಶನ್ಸನ್ನು ಅನಾಲಿಸಿಸ್ ಮಾಡಿದ್ವಿ. ಅದೇ ಅವಾಗಲೇ ಹೇಳಿದ್ರಲ್ಲ, ಗಸ್ತು ಅರಣ್ಯ ಪಾಲಕ ಹುದ್ದೆಗೆ, ಬೀಟ್ ಫಾರೆಸ್ಟಿಗೆ 40 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ಮ್ಯಾಥ್ಸನ್ನು ಶಾರ್ಟ್ಕಟ್ ಮೆಥಡಲ್ಲಿ ಮಲ್ಲಿಕಾರ್ಜುನ್ ಸರ್ ಅವರು ನಿಮಗೆ ಹೇಳ್ಕೊಡ್ತಾರೆ. ಸೊ ಅದನ್ನು ಕೂಡ ನೀವು ತಗೋಬಹುದು ಸ್ನೇಹಿತರೆ. ಸೊ ಇಲ್ಲಿವರೆಗೂ ಕೂಡ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ವಂದಿಸ್ತಾ, ಈ ಬೃಹತ್ ನೇಮಕಾತಿಗೆ ನೀವೆಲ್ಲ ಅಪ್ಲೈ ಮಾಡಿ ಎಲ್ಲರೂ ಕೂಡ ಸಕ್ಸಸ್ ಆಗ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.